ನಮಸ್ತೆ. ಬ್ಯಾಂಕಿಂಗ್ ಬುಕ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಅವರೇಜ್ ಕ್ಲಾಸಸ್ ಸ್ಟಾರ್ಟ್ ಮಾಡಿದ್ವಿ. 2 ಕ್ಲಾಸ್ ಕಂಪ್ಲೀಟ್ ಆಗಿದ್ದು. ನೆನ್ನೆ ಮತ್ತು ಮೊನ್ನೆ 2 ದಿನ ಕ್ಲಾಸ್ ಮಾಡೋಕ್ಕಾಗಲಿಲ್ಲ ಫಾರ್ ಸಮ್ ರೀಸನ್. ಇವತ್ತು ಕ್ಲಾಸ್ 3 ಆಗಿರ್ತೈತಿ ಅವರೇಜ್ದು. ಆ ಮೊದಲಿನ ಕ್ಲಾಸ್ ನೀವು ನೋಡ್ಕೊಂಡಿರಲಿಲ್ಲ ಅಂತ ನೋಡ್ಕೊಳ್ರಿ ಮೊದಲು. ಅದಾದ ನಂತರ ಈ ಕ್ಲಾಸಿಗೆ ಜಾಯ್ನ್ ಆಗಿ. ಓಕೆ, ಇದಕ್ಕಿಂತ ಮೊದಲು ಹಲವಾರು ವೀಡಿಯೋಗಳು ಕಂಪ್ಲೀಟ್ ಆಗಿದೆ. ಅವೆಲ್ಲ ನೋಡಿರಲಿಲ್ಲ ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿಂದ ನೀವು ಆ ವೀಡಿಯೋಗಳು ನೋಡ್ಕೋಬೋದು. ಆಮೇಲೆ ಡೌಟ್ಸ್ಗಳಿಗೋಸ್ಕರ ಗ್ರೂಪ್, ಒಂದು ವಾಟ್ಸಪ್ ಗ್ರೂಪ್ ಇದೆ, ಅಲ್ಲಿಂದ ನೀವು ಡೌಟ್ಸ್ಗಳನ್ನು ಕೇಳ್ಬೋದು. ಈಗಾಗಲೇ 2 ದಿನ ಆಯಿತು ಕ್ಲಾಸ್ ಆಗಿಲ್ಲ. ಆ್ಯಾವ್ರೇಜ್ ನಾನು ಅಂದ್ಕೊಂಡಿದ್ದೆ 3 ಕ್ಲಾಸಸಲ್ಲಿ ಕಂಪ್ಲೀಟ್ ಆಗುತ್ತೆ ಅಂತೇಳಿ. ಈಗ ಈ ಕ್ಲಾಸಸ್ಸಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಇದ್ದಾವೆ, ಇನ್ನೂ ಕೆಲವೊಂದು ಕ್ವಶನ್ಸ್ಗಳು ಉಳಿದಿದ್ದಾವೆ. ಅದನ್ನು ಇನ್ನೊಂದು ಕ್ಲಾಸಲ್ಲಿ, ನಾಳೆ ಕ್ಲಾಸಲ್ಲಿ ಕಂಪ್ಲೀಟ್ ಮಾಡೋಣ. ಆ್ಯಾವ್ರೇಜ್ ನಾಳೆ ಕಂಪ್ಲೀಟ್ ಆಗುತ್ತೆ. ಒಟ್ಟು 4 ಕ್ಲಾಸಲ್ಲಿ ಆ್ಯಾವ್ರೇಜ್ ಕಂಪ್ಲೀಟ್ ಆಗುತ್ತೆ. ಆ್ಯಾವ್ರೇಜ್ ಆದ ನಂತರ ನಾವು ಇದು ಆರ್ಡರ್ ಆ್ಯಂಡ್ ರ್ಯಾಂಕಿಂಗ್ ಸ್ಟಾರ್ಟ್ ಮಾಡೋಣ, ರೀಸನಿಂಗ್ದು. ಓಕೆ, ಇವತ್ತಿನ ಕ್ಲಾಸ್ ಸ್ಟಾರ್ಟ್ ಮಾಡೋಣ. ಕ್ವಶನ್ಸ್ಗಳಿಗೆ ಟೈಮರ್ ಇರ್ತೈತೆ. ಒಂದೊಂದು ಕ್ವಶನ್ಗೆ 2 ನಿಮಿಷ ಟೈಮ್ ಕೊಡ್ತೀನಿ ನಾನು. 4 ಕ್ವಶನಿಗೆ ತಕ್ಕಂತೆ ಒಂದು ಕ್ವಶನಿಗೆ 1.5 ನಿಮಿಷದಿಂದ 2 ನಿಮಿಷ ಟೈಮ್ ಇರುತ್ತೆ. ಆ ಟೈಮ್ ಒಳಗಡೆ ನೀವು ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡಬೇಕು. ಪೂರ್ತಿ ಬೇಸಿಕ್ ಮೆಥಡಿಂದ ನಾನು ಇವಾಗ ಎಕ್ಸ್ಪ್ಲೇನ್ ಮಾಡ್ತಾ ಹೋಗೋಂಗಿಲ್ಲ. ಕೆಲವೊಂದು ಫಾರ್ಮುಲಾ ಮೆಥಡಿಂದ ಇದ್ದಾವೆ, ಅವುಗಳನ್ನು ನಾನು ಹೇಳ್ತಾ ಹೋಗ್ತೀನಿ. ಬೇಸಿಕ್ಕಿಂದ ನಾನು ನೆನ್ನೆ ಮತ್ತು ಮೊನ್ನೆ 2 ಕ್ಲಾಸಲ್ಲಿ ಹೇಳಿದ್ದೀನಿ. ಓಕೆ, ಇವತ್ತು ಕ್ಲಾಸ್ ಸ್ಟಾರ್ಟ್ ಮಾಡೋಣ. ಫಸ್ಟ್ ಕ್ವಶನ್, ಟೋಟಲ್ 15 ಕ್ವಶನ್ ಇದ್ದಾವೆ. ಫಸ್ಟ್ ಕ್ವಶನ್ ಲೆವೆಲ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಮುಂದುವರೆದಂತೆ. ಮುಂದೇನು ನೆಕ್ಸ್ಟ್ ಸೆಕೆಂಡ್ ಕ್ವಶನಿಂದನೇ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಶಾಪ್ಕೀಪರ್ ಬಾಟ್ 18 ಐಟಮ್ಸ್. ನಾರ್ಮಲ್ ಬೇಸಿಕ್ ಮೆಥಡಿಂದ ಕಂಪ್ಲೀಟ್ ಆಗೋದು. 18 ಐಟಮ್ಸು 140 ರೂಪಾಯಿ ತೊಗೊಂಬಂದ. 140 ರೂಪಾಯಿ ಒಂದರಂತೆ 18 ಐಟಮ್ ತೊಗೊಂಬಂದ. 125 ರೂಪಾಯಿ ಒಂದರಂತೆ 16 ಐಟಮ್ ತೊಗೊಂಬಂದ. ಆ್ಯಂಡ್ 150 ರೂಪಾಯಿ ಒಂದರಂತೆ 14 ಐಟಮ್ ತೊಗೊಂಬರ್ತಾನೆ. ದೆನ್ ಫೈಂಡ್ ದ ಆ್ಯಾವ್ರೇಜ್ ಕಾಸ್ಟ್ ಪರ್ ಐಟಮ್. ಒಂದು ಐಟಮಿಗೆ ಆ್ಯಾವ್ರೇಜ್ ಆಗಿ ಎಷ್ಟು ಬೀಳ್ತೈತೆ? ಮೊದಲು ಇಂತಿಷ್ಟು ಐಟಮ್ ತೊಗೊಂಬಂದ, 18 ಐಟಮ್ ತೊಗೊಂಬಂದ. ಎಷ್ಟು ಕೊಟ್ಟ ಅಮೌಂಟು? ಒಂದು ಐಟಮ್ಗೆ 140 ಟೋಟಲ್ ಕೊಟ್ಟಿರೋ ಅಮೌಂಟ್ ಇದು ಒಂದೇ ಐಟಮ್ಗೆ. ಸೆಕೆಂಡ್ ಐಟಮ್ಗೆ ಏನು ಕೊಡ್ತಾನೆ ಅವನು? ಸೆಕೆಂಡ್ ಟೈಮ್ 16 ಐಟಮ್ ತೊಗೊಂಬರ್ತಾನೆ, ಆವಾಗ 125 ಕೊಡ್ತಾನೆ. ಥರ್ಡ್ ಟೈಮು 14 ಐಟಮ್ ತೊಗೊಬರ್ತಾನೆ, ಆವಾಗ 150 ರೂಪಾಯಿ ಕೊಡ್ತಾನೆ. ಓಕೆ, ಟೋಟಲ್ ಎಷ್ಟು ಐಟಮ್ ತೊಗೊಂಬಂದ? 18, 16 ಮತ್ತು 14. ಟೋಟಲ್ ಇವೆರಡು ಸೇರಿಸಿ 30, 48 ಐಟಮ್ ತೊಗೊಂಬಂದ. 48 ಐಟಮ್. ಟೋಟಲ್ ಅಮೌಂಟ್ ಎಷ್ಟು ಖರ್ಚು ಮಾಡಿದ ಅನ್ನೋದು ಇಲ್ಲಿ ಮಲ್ಟಿಪ್ಲೈ ಮಾಡಿ ಬರ್ತೈತೆ. ಈ ಕಡೆ ಎಷ್ಟು? 18 ಇಂಟು 140, 16 ಇಂಟು 125, ಇದು 14 ಇಂಟು 10, 150. ಇದೆಲ್ಲದರದ ಸಮ್ ಡಿವೈಡೆಡ್ ಬೈ ಒಟ್ಟು ಟೋಟಲ್ ಐಟಮ್ ಮಾಡಿದಾಗ ಆನ್ಸರ್ ಬರುತ್ತೆ. ಟೋಟಲ್ ಸಮ್ ಎಷ್ಟೈತೆ? 18 ಇಂಟು 140 ಪ್ಲಸ್ 16 ಇಂಟು 125 ಪ್ಲಸ್ 14 ಇಂಟು 150, ಟೋಟಲ್ 48. ಇದರಲ್ಲೂ 4 ಐತೆ, ಇದರಲ್ಲಿ 4 ಐತೆ, ಇದರಲ್ಲಿ 4 ಐತೆ. ಅಂದರೆ 4 1 4 2. ಇಲ್ಲಿ 4ಇಂದ ಮಲ್ಟಿಪ್ಲೈ ಮಾಡಿದಾಗ
ಮೂರಲೆ 12, 2 ಹೋಯ್ತು, 4 5 20, 4 4 16, 4 7 ಇದು ಮತ್ತು ಇದು 75 ಆಗುತ್ತೆ. ಇದರ ಅರ್ಧ 2 7 2 75 ಅಂದರೆ 2 × 2 4 ಆಗುತ್ತೆ. ಓಕೆ, ನೆಕ್ಸ್ಟ್ ಮಲ್ಟಿಪ್ಲೈ ಮಾಡಿರಿ. ಇದರೊಳಗಿಂದ 2 ಇದಕ್ಕೆ ಕೊಟ್ಟಾಗ 70 ಆಗುತ್ತೆ. 70 × 9 98 72 720 ಆಯಿತು ಟೋಟಲ್. ಪ್ಲಸ್ 25 4 100 ಆಯಿತು. ಇದು 400 ಟೋಟಲ್ 500 ಆಯಿತು. ಪ್ಲಸ್ 7 5 35, 5 ಕ್ಯಾರಿ 3 ಕ್ಯಾರಿ 5 ಬಂತು. 7 49 1 3 52 525 ಡಿವೈಡೆಡ್ ಬೈ 40 ಇಸ್ ಡಿವೈಡೆಡ್ ಬೈ 12. ಓಕೆ, ಇಲ್ಲಿ ನೋಡೋಣ. 500 500 1000 1000 ಒಂದು 1700 1700 45 1745 ಟೋಟಲ್ ವ್ಯಾಲ್ಯೂ ಬಂತು ಡಿವೈಡೆಡ್ ಬೈ 12. 3ಇಂದ ಹೋಗುತ್ತೇನೋ 3ಇಂದ ಹೋಗಲ್ಲ, ಡೈರೆಕ್ಟ್ 12ಇಂದ ಮಾಡೋಣ. 12 1 12 5 ಉಳಿತು 54 ಆಯಿತು. 12 4 48 12 5 60 12 4 48 ಬರುತ್ತೆ. ಇಲ್ಲ 54 ಆಗಿತ್ತಲ್ಲ, 54 48 ಆಯ್ತು ಅಂದ್ರೆ 6 ಉಳಿತು 65 ಆಯಿತು. 12 5 60 60 ಅಂದ್ರೆ 5 ಉಳಿತು. 5 ಪಾಯಿಂಟ್ ಕೊಟ್ಟು 0 ತೊಗೊಂಡು 55 ಆಯಿತು. 12 4 48 145 ಪಾಯಿಂಟ್ ಸಮಥಿಂಗ್ ಅಂದರೆ ಇದು ಬರುತ್ತೆ ಆನ್ಸರ್. ಆಪ್ಷನ್ ನಂಬರ್ ಎ ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಓಕೆ, ಅರ್ಥ ಆಗಿದೆ ಅಂತ ಅನ್ಕೊತೀನಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ. Okay. In a class, the average weight of 30 students is X. 30 ಜನರದ ಆ್ಯಾವ್ರೇಜ್, ಟೋಟಲ್ ಕ್ವಾಂಟಿಟಿ 30, ಆ್ಯಾವ್ರೇಜ್ ಏನೈತೆ X ಐತೆ, ಅಂದ್ರೆ ಸಮ್ ಏನಾಗುತ್ತೆ 30X ಆಗುತ್ತೆ. If 2 new students joined the class whose weight are 62 kg and 78 kg, ಆ ಕ್ಲಾಸಿಗೆ 2 ಹೊಸ ಸ್ಟೂಡೆಂಟ್ಸ್ಗಳು ಜಾಯ್ನ್ ಆಗ್ತಾರೆ. ಅವರ ವೇಟ್ಗಳು ಕೊಟ್ಟಿದ್ದಾನೆ 62 ಆ್ಯಂಡ್ 78. ದೆನ್ ಆ್ಯಾವ್ರೇಜ್ ವೇಟ್ ಆಫ್ ದ ಕ್ಲಾಸ್ ಇನ್ಕ್ರೀಸ್ಡ್ ಬೈ 4. ಇವಾಗ 2 ಜನ ಸೇರಿದಾಗ 32 ಆಯಿತು. ಆ್ಯಾವ್ರೇಜ್ ವೇಟ್ 2 ಇನ್ಕ್ರೀಸ್ ಆಗುತ್ತೆ, X+2 ಆಯಿತು. ಇದ್ರ ಪ್ರಕಾರ 32 × X+2 ಆಗಬೇಕು. ಈ ಸಮ್ಮಲ್ಲಿ 2 ಜನ ಸೇರ್ತಾರೆ 30 × X+ 62 ಮತ್ತು 78 ಜನ 78 ವೇಟ್ ಇರೋರು ಜಾಯ್ನ್ ಆಗ್ತಾರೆ. ಈ ಕ್ವಶನ್ ನಾವು ಸಾಲ್ವ್ ಮಾಡಿದ್ದೀವಿ ಅನ್ಸುತ್ತೆ. ಇವೆರಡು ಈಕ್ವಲ್ ಇರ್ತವೆ. ಇಲ್ಲಿ 32X + 64 ಬರುತ್ತೆ ಈಸ್ ಈಕ್ವಲ್ಸ್ ಟು 30X ಪ್ಲಸ್ ಇದರ 80 140 ಬರುತ್ತೆ. 140 ಇಲ್ಲಿ 62 ಹೋದಾಗ 32 ಇಲ್ಲಿ 2 ಉಳಿತೈತಿ. 2 ಈಸ್ ಈಕ್ವಲ್ಸ್ ಟು 64 ಆಯ್ತು. 60 ಹೋಯ್ತು ಅಂದರೆ 80 ಉಳಿತೈತಿ. 4 ಆಯ್ತು 76 ಉಳಿತೈತಿ. 2X ಈಸ್ ಈಕ್ವಲ್ಸ್ ಟು ದೆನ್ X ಈಸ್ ಈಕ್ವಲ್ಸ್ ಟು ಕರೆಕ್ಟ್ ಅಲ್ಲ 64 ಹೋಯ್ತು.
32 ಹೋಯ್ತು 64, 60 ಹೋಯ್ತು 4 ಹೋಯ್ತು 64. ಓಕೆ, 36 ಉಳಿತೈತೆ, 36 ಉಳಿತೈತೆ. ಎಕ್ಸ್ ಇಸ್ ಈಕ್ವಲ್ಸ್ ಟು 36 ಅಲ್ಲ 38 ಉಳಿತೈತೆ. 35 ಹೇಳಲೆ 70, 3 ಹೇಳಲೆ 6, 38 ಬರುತ್ತೆ ಎಕ್ಸ್ದು ವ್ಯಾಲ್ಯೂ. ಇಲ್ಲಿ ಮಿಸ್ಟೇಕ್ ಆಗೈತೆ ಅಷ್ಟೇ ಇದು ಕ್ವಶನ್. ಇದ್ರ ಬಗ್ಗೆ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀವಿ ಕ್ವಶನ್, ಡೋಂಟ್ ವರಿ. ನೆಕ್ಸ್ಟ್ ಕ್ವಶನ್ ಬಂದ್ರಿ, ಲಾಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡಿದ್ದೀವಿ. ಓಕೆ, ಈ ಕ್ವಶನ್ ಯಾವ ರೀತಿ ಐತೆ, ಈ ನಾರ್ಮಲ್ ಮೆಥಡಿಂದನೂ ಸಾಲ್ವ್ ಮಾಡ್ಬೋದು ಇಂಥ ಕ್ವಶನ್ಸ್ಗಳು, ಬಟ್ ಅದು ಟೈಮ್ ತೊಗೊಳುತ್ತೆ ಸಿಕ್ಕಾಪಟ್ಟೆ. ಆ ಮೆಥಡ್ ಯಾವ ರೀತಿ ಅಂತಂದರೆ ಈಗ ಮಲ್ಟಿಪ್ಲೈ ಮಾಡ್ತೀರಾ ಆ್ಯಾವ್ರೇಜ್. ಏನು ಕ್ವಶನ್ ಏನಂದು ಮೊದಲು ನೋಡೋಣ. ಆ್ಯಾವ್ರೇಜ್ ಆಫ್ 45 ಇದ್ರದ್ದು ಏನದಲ್ಲ, ಆ್ಯಾವ್ರೇಜ್ ಆಫ್ 45 ರಿಸಲ್ಟ್ಸ್ದು 52 ಐತೆ. 45 ಆ್ಯಾವ್ರೇಜ್ 52 ಐತೆ. ಆ್ಯಾವ್ರೇಜ್ ಆಫ್ 22 ಅಬ್ಸರ್ವೇಷನ್ 22 ಏನೈತೆ, 22 ಜನರದ ಆ್ಯಾವ್ರೇಜ್ ಏನೈತೆ 48 ಐತೆ. ಇನ್ನು ಉಳಿದ ನೆಕ್ಸ್ಟ್ ಟೋಟಲ್ ಉಳಿದಂಥ 22 ಜನದ್ದು, ಉಳಿದ 22 ಜನರದ ಆ್ಯಾವ್ರೇಜ್ ಎಷ್ಟೈತೆ 55 ಐತೆ. ಟೋಟಲ್ 45 ಜನ ಆದರೆ 22 ಜನದ ಕೊಟ್ಟಿದ್ದಾನೆ, 22 ಜನ ಕೊಟ್ಟಿದ್ದಾನೆ. ಇದಕ್ಕೆ ನೀವು 22 ಇನ್ನು ಉಳಿದ ಒಬ್ಬ ವ್ಯಕ್ತಿ ಆ್ಯಾವ್ರೇಜ್ ಕಂಡುಹಿಡಬೇಕಂತಂದ್ರೆ ಏನು ಮಾಡ್ತೀರಾ, ನಾರ್ಮಲ್ ಆಗಿ 45 ಇಂಟು 52 ಇವೆರಡರದ ಟೋಟಲ್ ಸಮ್ ಅದು ಎದಕ್ಕೆ ಈಕ್ವಲ್ ಆಗುತ್ತೆ, ಇವೆಲ್ಲದರದ್ದು 22 ಇಂಟು 48 ಪ್ಲಸ್ 22 ಇಂಟು 55 ಪ್ಲಸ್ ಉಳಿದಂಥ ಒಬ್ಬ ವ್ಯಕ್ತಿಯ ವಯಸ್ಸು ಎಕ್ಸ್ ಅಂದ್ಕೊಳ್ಳೋಣ. ಇವೆಲ್ಲ ಈಕ್ವಲ್ ಅದಾವ ಅಂತೇಳಿ ಇದನ್ನು ಸಾಲ್ವ್ ಮಾಡಿ ಎಕ್ಸ್ ವ್ಯಾಲ್ಯೂ ಕಂಡುಹಿಡ್ತೀರ. ಇದು ಬೇಸಿಕ್ ಮೆಥಡ್. ಇದನ್ನೇ ನಾರ್ಮಲ್ ಇದರಿಂದ ಶಾರ್ಟಿಕ್ಕಿಂದ ಹೆಂಗೆ ಮಾಡ್ಬೋದು, ಆ್ಯಾವ್ರೇಜ್ ಆಫ್ 45 ರಿಸಲ್ಟ್ಸು 45 ಜನರದ ಆ್ಯಾವ್ರೇಜ್ ಎಷ್ಟೈತೆ 52 ಅದ. 45 ಜನರದ ಆ್ಯಾವ್ರೇಜ್ 52 ಅದ. ಇದರ ಅರ್ಥ ಏನಂದರೆ 45 ನಾವೇನು ಅನ್ಕೋಬೇಕು, 45 ಜನ ಇದ್ದಾರೆ, 45 ಜನರದ್ದು ಒಬ್ಬರೊಬ್ಬರದು ಪ್ರತಿಯೊಬ್ಬರದ್ದು ವೇಟ್ ಏನೈತೆ 52 ಐತೆ ಅಂದ್ಕೊಳ್ಳೋಣ. ಪ್ರತಿಯೊಬ್ಬರದು ಈಚ್ 52 ಪ್ರತಿಯೊಬ್ಬರು 45ಕ್ಕೆ 45 ಜನ 52 ಇದ್ದಾರೆ ಅಂತ ಅಂದ್ಕೊಳ್ಳೋಣ. ಎಲ್ಲ 52 ಇದ್ದಾಗ ಆ್ಯಾವ್ರೇಜ್ 52 ಬರುತ್ತೆ. ಇದು ಆ್ಯಾವ್ರೇಜ್ ಆಯಿತು. ನೆಕ್ಸ್ಟ್ ಏನು ಕೊಟ್ಟಿದ್ದಾನೆ, ದ ಆ್ಯಾವ್ರೇಜ್ ಆಫ್ ಫಸ್ಟ್ 22 ಈ 45ರಲ್ಲಿ ಮೊದಲ 22 ಜನ ಅವರ ಆ್ಯಾವ್ರೇಜ್ ಕೊಟ್ಟಿದ್ದಾನೆ 48. ಮೊದಲ 22 ಜನರದ ಆ್ಯಾವ್ರೇಜ್ ಕೊಟ್ಟಿದ್ದಾರೆ 48. ಮಧ್ಯೆ ಇರ್ತಕ್ಕಂಥ ವ್ಯಕ್ತಿ ಯಾರು ಅವನು ಆ್ಯಾವ್ರೇಜ್ ಕೊಟ್ಟಿಲ್ಲ. ನೆಕ್ಸ್ಟ್ ಬರ್ತಕ್ಕಂಥ ಲಾಸ್ಟ್ 22 ಜನರದ ಆ್ಯಾವ್ರೇಜ್ ಕೊಟ್ಟಿದ್ದಾನೆ 55. ಓಕೆ, ನಾವೇನು ಅಂದ್ಕೊಂಡಿವಿ, ಅಷ್ಟು ಜನರದ ಆ್ಯಾವ್ರೇಜ್ ಏನೈತೆ 52 ಐತೆ. ಪ್ರತಿಯೊಬ್ಬರದ್ದು ವೇಟ್ ಎಷ್ಟೈತೆ 52 ಐತೆ. ಬಟ್ ಮೊದಲ 22 ಜನರದ್ದು 48 ಅಂತ ಕೊಟ್ಟಿದ್ದಾರೆ. ನಾನು
ಆ 48 ಕೊಟ್ಟಿದ್ದಾನಂದರೆ 52ಕ್ಕೆ 48 ಆಗ್ಬೇಕಾದ್ರೆ ಎಷ್ಟು ಕಡಿಮೆ ಐತಿ ಇವ್ರದ್ದು ಆ್ಯಾವ್ರೇಜ್. ಮೊದಲು 22 ಜನರದ್ದು ಆ್ಯಾವ್ರೇಜಲ್ಲಿ ಒಬ್ಬೊಬ್ಬರಿಗೆ ಎಷ್ಟೆಷ್ಟು ಸಮ್ ಕಡಿಮೆ ಐತೆ, ಒಬ್ಬೊಬ್ರದ್ದು ಎಷ್ಟೆಷ್ಟು ವಯಸ್ಸು ಕಡಿಮೆ ಐತೆ, ಪ್ರತಿಯೊಬ್ಬೊಬ್ರದ್ದು 52ರಲ್ಲಿ 48 ಅಂದರೆ 4 ವಯಸ್ಸು ಕಡಿಮೆ ಐತೆ. ಟೋಟಲ್ ಎಷ್ಟು ಜನರು 4 ಕಡಿಮೆ ಐತೆ, 22 ಜನರು ಕಡಿಮೆ. ಹಂಗಿದ್ರೆ ಒಟ್ಟು ಏನಾಗುತ್ತೆ, ಇದು -88 ಆಗುತ್ತೆ. ಒಟ್ಟು -88 ಅಷ್ಟು 88 ಟೋಟಲ್ ವ್ಯಾಲ್ಯೂ ಕಡಿಮೆ ಐತೆ ಈ 22 ಜನರಲ್ಲಿ. ನೆಕ್ಸ್ಟ್ ಇದರಲ್ಲಿ ಬರೋಣ, ಮಧ್ಯೆ ಇರ್ತಕ್ಕಂಥ ಒಂದು ಬಿಟ್ಬಿಟ್ರಿ. ಮಧ್ಯೆ ಇರ್ತಕ್ಕಂಥ ವ್ಯಕ್ತಿ ಯಾರಾದಾರ ಅದು ಕನ್ಫರ್ಮಾಗಿ ಹೇಳೋಕ್ಕಾಗಂಗಿಲ್ಲ, ಅವ್ರದ್ದು ವೇಟ್ ಎಷ್ಟದ ಅಂತ ಇಲ್ಲಿ ಡೈರೆಕ್ಟ್ ಹೇಳಕ್ಕೆ ಬರೋಲ್ಲ, ಲಾಸ್ಟಿಗೆ ಹೇಳ್ಬೋದು. ಇಲ್ಲಿ ನೋಡಿರಿ 52ರಿಂದ ನಾವು ಅಂದ್ಕೊಂಡಿವಿ ಪ್ರತಿಯೊಬ್ಬಂದು 52 ಐತೆ, ಬಟ್ ಇಲ್ಲಿ ಕೊಟ್ಟಿದ್ದಾರೆ ಲಾಸ್ಟ್ 22 ಜನರದ ಆ್ಯಾವ್ರೇಜ್ ಏನೈತೆ 52 ಐತೆ, ಸಾರಿ 55 ಐತೆ. 52ರಿಂದ 55 ಅಂದ್ರೆ 3 ಜಾಸ್ತಿ ಐತೆ, 3 ಜಾಸ್ತಿ ಐತೆ. ಟೋಟಲ್ ಎಷ್ಟು ಜನ ಅದಾರ, 22 ಜನ, ಅಂದ್ರೆ 66 ಜಾಸ್ತಿ ಐತೆ. 66 ಜಾಸ್ತಿ ಐತೆ. ಇವರು 66 ಜಾಸ್ತಿ ಮಾಡಿದ್ದಾರೆ, ಈ 22 ಜನರಿಂದ 88 ಕಡಿಮೆ ಆಗಿದೆ. ಅಂದರೆ ಟೋಟಲ್ ಎಷ್ಟು ಚೇಂಜ್ ಆಯ್ತು ನಮ್ಗೆ, 88 -88 + 66 ಅಂದ್ರೆ -22 ಕಡಿಮೆ ಆಯಿತು. ಈ -22 ನಾವು ಈ ವ್ಯಕ್ತಿ ಏನು ಅಂದ್ಕೊಂಡು, ಈ ವ್ಯಕ್ತಿದ ವಯಸ್ಸಿಗೆ 45 ಅಂತ ಅಂದ್ಕೊಳ್ಳೋಣ, ಏಜ್ 45 ಅಂದ್ಕೊಳ್ಳೋಣ. 45 ಯಾಕಂದರೆ 45 ಅಲ್ಲ 52, ಪ್ರತಿಯೊಬ್ಬರು 52 ಅಂದ್ಕೊಂಡಿವಲ್ಲ, ಇವೊಂದು 52 ಇರ್ತೈತೆ. ಈ ಉಳಿದಂಥ 23ನೇ ವ್ಯಕ್ತಿಯ ವಯಸ್ಸು ಕೂಡ 52 ಇರ್ತೈತೆ. ಬಟ್ ಇಲ್ಲಿ ಬಂದಂಥ ವ್ಯತ್ಯಾಸ ಮತ್ತು ಇಲ್ಲಿ ಬಂದಂಥ ವ್ಯತ್ಯಾಸ ಬ್ಯಾಲೆನ್ಸ್ ಮಾಡೋನು ಯಾರು, ಈ 52 ಬಂದಂಥ ವ್ಯಕ್ತಿನೇ ಈ ಎಲ್ಲ ವೇಟನ್ನು ಬ್ಯಾಲೆನ್ಸ್ ಮಾಡಬೇಕು. ಇದು ಮೈನಸ್ ಐತೆ ಅಂದರೆ ಇಲ್ಲಿ ಕಡಿಮೆ ಬಿದ್ದೈತಿ, ವಯಸ್ಸು ಕಡಿಮೆ ಬಿದ್ದೈತಲ್ಲ, ಇವರಿಬ್ಬರು ಕ್ಯಾಲ್ಕುಲೇಟ್ ಮಾಡಿದಾಗ ಏಜ್ ಕಡಿಮೆ ಬಿದ್ದೈತಿ, ಟೋಟಲ್ ಸಮ್ ಕಡಿಮೆ ಬಿದ್ದೈತಿ. ಆ ಸಮ್ಮನ್ನು ಬ್ಯಾಲೆನ್ಸ್ ಮಾಡೋಕ್ಕೋಸ್ಕರ ಈ -22 ಆಗಿದೆಯಲ್ಲ, ಆ -22 ಇದರಲ್ಲಿ ಬಂದು ಪ್ಲಸ್ ಮಾಡ್ತೀವಿ. +22 ಮಾಡಿ ಆ 23ನೇ ವ್ಯಕ್ತಿಯ ವಯಸ್ಸು ಎಷ್ಟಾಗುತ್ತೆ, 2 + 2 4, 5 2 7 74 ಆಗುತ್ತೆ. ಆನ್ಸರ್ 74. ಅರ್ಥ ಆಯ್ತು ಅನ್ಕೊತೀನಿ. ಇನ್ನೊಂದು ಕ್ವಶನ್ ಐತೆ ಇದೇ ರೀತಿ, ಆ ಕ್ವಶನಿಂದ ಕ್ಲಿಯರ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ನೋಡಿ. ಇನ್ನೂ ಇದ್ರ ಮೇಲೆ ಭಾಳ ಕ್ವಶನ್ ಇದ್ದಾವೆ, ಒಂದೇ ಕ್ವಶನ್ಗೆ ಜಾಸ್ತಿ ಹೇಳೋಂಗಿಲ್ಲ ನಾನು. ಇನ್ನೂ 7-8 ಕ್ವಶನ್ ಇದ್ದಾವೆ ಇದೇ ಥರದ್ದು.
ಸೇಮ್ ಅದೇ ರೀತಿ ಆ್ಯಾವ್ರೇಜ್ ಆಫ್ 31 ರಿಸಲ್ಟ್ ಇಸ್ 24. 31 ರಿಸಲ್ಟ್ದು ಆ್ಯಾವ್ರೇಜ್ ಎಷ್ಟೈತೆ 24 ಐತೆ. ಇದರಲ್ಲಿ ಫಸ್ಟ್ 15 ಕೊಟ್ಟಿದ್ದಾನೆ ಅವನು. ಫಸ್ಟ್ 15 ಎಷ್ಟು ಕೊಟ್ಟಿದ್ದಾನೆ ರೌಂಡ್, ಇದಕ್ಕೆ ಆ್ಯಾವ್ರೇಜ್ ಎಷ್ಟೇ ರೌಂಡ್ ಹಾಕೋದು. ಫಸ್ಟ್ 15 ಎಷ್ಟೈತೆ 20 ಐತಲ್ಲ, ಓಕೆ 20 ಐತೆ. ಲಾಸ್ಟ್ 15 ಎಷ್ಟೈತೆ 22 ಐತೆ. ಎರಡೂ ಕಡಿಮೆನೇ ಅದಾವೆ. ಇಲ್ಲಿ ಎರಡದ್ರದ್ದು ಬ್ಯಾಲೆನ್ಸ್ ಮಾಡೋದು. ಆ್ಯಾವ್ರೇಜ್ ಆಫ್ ಫಸ್ಟ್ 15 ಅಬ್ಸರ್ವೇಷನ್ ಎಷ್ಟು 20 ಅದ, ಆ್ಯಾವ್ರೇಜ್ ಆಫ್ ಲಾಸ್ಟ್ 15 ಎಷ್ಟು 22 ಅದ. 31 ಜನರದ್ದು ಪ್ರತಿಯೊಬ್ಬರದು ನಮ್ಮ ಪ್ರಕಾರ ವಯಸ್ಸು ಎಷ್ಟದ 24 ಅದ. ಬಟ್ ಏನಾಯ್ತು ಫಸ್ಟ್ 15 ಜನರದ್ದು ಏನಂತಿದ್ದಾನೆ ಅವನು 25 ಅಂತದ್ದು 20 ಅಂತಂತಿದ್ದಾನೆ. 20 ಅಂದರೆ ಒಟ್ಟು ಒಬ್ಬೊಬ್ಬರಿಂದ 4 ಕಡಿಮೆ ಐತಿ, ಅಂಥದ್ದು 15 ಜನರಿಂದ ಕಡಿಮೆ ಐತೆ. 15 ಹಾಕ್ಲಿ 60 -60 ಆಗುತ್ತೆ ಇಲ್ಲಿ. ಓಕೆ ಇದ್ರಲ್ಲಿ ಬರೋಣ. ಇಲ್ಲಿ ಒಬ್ಬೊಬ್ಬರಿಂದ 2 ಕಡಿಮೆ ಐತಿ. 2 ಕಡಿಮೆ ಅಂತಂದ್ರೆ 24 2 ಕಡಿಮೆ ಇದೆ. ಇಲ್ಲಿನೂ -2. ಟೋಟಲ್ ಎಷ್ಟು ಜನ ಆದರೆ 22 ಜನ. 22 ಜನರಲ್ಲಿ ಪ್ರತಿಯೊಬ್ಬರಲ್ಲೂ 2 ಕಡಿಮೆ ಇದೆ. ಟೋಟಲ್ -44. ಅಂದರೆ ಒಟ್ಟು ಡಿಫರೆನ್ಸ್ ಅಷ್ಟೈತೆ ಇಲ್ಲಿ. ಒಟ್ಟು ಡಿಫರೆನ್ಸ್ 104 ಅಷ್ಟು ಡಿಫರೆನ್ಸ್ ಐತೆ. 104 ಅಷ್ಟು ಡಿಫರೆನ್ಸ್ ಐತೆ. ಕರೆಕ್ಟ್ ಅಲ್ಲ? ಫಸ್ಟ್ 15 ಅಬ್ಸರ್ವೇಷನ್ನು 20 ಅದ, ಲಾಸ್ಟ್ 15 ಅಬ್ಸರ್ವೇಷನ್ನು 22 ಅದ. 15 60 ಸರಿ 22ಕ್ಕೆ ಬರ್ತೀವಿ ನಾವಿಲ್ಲಿ. ಇರೋದೇ ಒಬ್ಬೊಬ್ಬರಿಂದ 2 ವಯಸ್ಸು ಕಡಿಮೆ ಆಯ್ತಲ್ಲ, ಟೋಟಲ್ 15 ಜನ ಆದರೆ ಎಲ್ಲ ಸೇರಿಸಿ ಟೋಟಲ್ ಎಷ್ಟಾಯಿತು ಇದೆಷ್ಟಾಗುತ್ತೆ 30 ಆಗುತ್ತೆ. ಇಲ್ಲಿ -30. ಎರಡರಲ್ಲೂ ಇವನು ಮೊದಲೇ 15 ಜನ ಮತ್ತು ಲಾಸ್ಟ್ 15 ಜನದ ಟೋಟಲ್ ಎಷ್ಟು ವ್ಯತ್ಯಾಸ ಬಂದಿದೆ ಅಂತಂದರೆ 60 -30 -60 -30 -90 ಅಷ್ಟು ಡಿಫ್ರೆನ್ಸ್ ಬಂದಿದೆ. ಈ -90 ಅಷ್ಟು ಕಡಿಮೆ ಬಂದೈತಿ. ಇವರು 15 ಟೋಟಲ್ 30 ಜನರಿಂದ ನಾವು -90ರಷ್ಟು ವಯಸ್ಸು ಕಡಿಮೆ ಬಂದೈತಿ. ಆ ವಯಸ್ಸನ್ನು ಬ್ಯಾಲೆನ್ಸ್ ಯಾರು ಮಾಡ್ತಾನೆ, ಉಳಿದನಲ್ಲ ಆ ವ್ಯಕ್ತಿಯ 24 ವಯಸ್ಸು ನಾವು ಅಂದ್ಕೊಂಡಿವಲ್ಲ, ಬಟ್ ಅವನ ವಯಸ್ಸು ಬೇರೆ ಇರ್ತೈತಿ. ಇದನ್ನು ಬ್ಯಾಲೆನ್ಸ್ ಮಾಡಬೇಕು. ಬ್ಯಾಲೆನ್ಸ್ ಮಾಡೋಕ್ಕೋಸ್ಕರ ಅವನ ವಯಸ್ಸು ಏನಾಗುತ್ತೆ 90 ಇದರಲ್ಲಿ ಆ್ಯಡ್ ಆಗುತ್ತೆ, +90 ಆಗುತ್ತೆ. 90 ಆ್ಯಡ್ ಆಗಿ 24 + 90 114 ಇದ್ರದ್ದು ಆನ್ಸರ್ ಆಗುತ್ತೆ. 114 ಆಪ್ಷನ್ ನಂಬರ್ C 114. ಅರ್ಥ ಆಯ್ತು ಅನ್ಕೊತೀನಿ. ಇಲ್ಲಿ ಏನಿಲ್ಲ ಈ ಕ್ವಶನಲ್ಲಿ, ಜಸ್ಟ್ ಏಜ್ ಡಿಫ್ರೆನ್ಸನ್ನು ಬ್ಯಾಲೆನ್ಸ್ ಮಾಡೋನು ಏನಾಗಿರ್ತಾನೆ 23rd ವ್ಯಕ್ತಿ ಆಗಿರ್ತಾನೆ. ಇನ್ನೊಂದು ಸತಿ ನೋಡಿರಿ ಇದೇ ಕ್ವಶನ್ನ. 31 ಟೋಟಲ್ ಜನ ಇದ್ದಾರೆ. ಅವರ ವಯಸ್ಸಿನ ಆ್ಯಾವ್ರೇಜ್ ಎಷ್ಟೈತೆ 24 ಐತೆ. ಅಂದರೆ ಪ್ರತಿಯೊಬ್ಬನಿಗೂ 24 ವಯಸ್ಸೈತೆ. ಪ್ರತಿಯೊಬ್ಬಂದು ಅಂದರೆ 15ನೇ ವ್ಯಕ್ತಿ ಆದ ನಂತರ 16ನೇ ವ್ಯಕ್ತಿ ಕೇಳಿದಾನಲ್ಲ, 16ನೇ ವ್ಯಕ್ತಿ ವಯಸ್ಸು 24 ಅದಂತ ಅಂದ್ಕೊಳ್ಳೋಣ. ಬಟ್ ಇಲ್ಲಿ ವ್ಯತ್ಯಾಸಗಳು ಬರ್ತವೆ. ಇವಾಗ ಮೊದಲ 15 ಜನರದ್ದು ಆ್ಯಾವ್ರೇಜ್ ನೋಡಿದಾಗ ಮೊದಲ 15 ಜನರು ಅಂದರೆ ಪ್ರತಿಯೊಬ್ಬರದು 20 ವಯಸ್ಸದಂತ ಅನ್ಕೊಳ್ಳೋಣ ಕೊಟ್ಟಿದ್ದಾನೆ ಅವನು. ಪ್ರತಿಯೊಬ್ಬರು 20 ಅನ್ಕೊಳ್ಳೋಣ. ಬಟ್ ಒರಿಜಿನಲ್ ವಯಸ್ಸು ಎಷ್ಟದ 24 ಅದ ಪ್ರತಿಯೊಬ್ಬರದು. ಬಟ್ ಇಲ್ಲಿ ಏನಾಗ್ತಿದೆ ಮೊದಲ 15 ಜನರದ್ದು 20 ಆಗ್ತಿದೆ. ಅಂದರೆ ಮೊದಲ 15 ಜನರದು ಪ್ರತಿಯೊಬ್ಬರದು -4 ಐತೆ. ಅಂದರೆ ಟೋಟಲ್ -60 ಅಷ್ಟು ವ್ಯತ್ಯಾಸ, ಕಡಿಮೆ ವಯಸ್ಸು ಆಯ್ತು ಇವ್ರದ್ದು, ಕಡಿಮೆ ಸಮ್ ಆಯ್ತು ಇವ್ರದ್ದು. ನೆಕ್ಸ್ಟ್ 15 ಜನದ ನೋಡೋಣ. ನೆಕ್ಸ್ಟ್ 15 ಜನರ ವಯಸ್ಸಿನ ಎವರೇಜ್ ಎಷ್ಟಾಗೈತೆ 22 ಆಗಿರ್ತೈತೆ. 22 ಅಂತಂದರೆ ಪ್ರತಿಯೊಬ್ಬರು 2 ವರ್ಷ ಸಣ್ಣವ್ರು ಇದ್ದಾರೆ. ಅಂದರೆ 15 ಜನರು 2 ವರ್ಷ ಸಣ್ಣವ್ರು ಅಂದ್ರೆ -30 ಆಯಿತು. 24 ಇರಬೇಕಾಗಿತ್ತು, 22 ಅದಾರೆ. ಅಂದರೆ ಇವ್ರ ವಯಸ್ಸಿನ ಸಮ್ಮಿನಲ್ಲಿ ಟೋಟಲ್ ಬರ್ತಕ್ಕಂಥ ಸಮ್ಮಲ್ಲಿ 30 ಕಡಿಮೆ ಐತೆ, ಇವ್ರದ್ದು 60 ಕಡಿಮೆ ಐತೆ. ಟೋಟಲ್ ಎಷ್ಟು ಕಡಿಮೆ ಐತೆ 90 ಕಡಿಮೆ ಐತೆ. ಈ 90 ಕಡಿಮೆ ಇರೋದನ್ನು ಫುಲ್ಫಿಲ್ ಯಾರು ಮಾಡ್ತಾನೆ, ಉಳಿದಂಥ ಒಬ್ಬ ವ್ಯಕ್ತಿ ಫುಲ್ಫಿಲ್ ಮಾಡ್ತಾನೆ. ಅವನದು ವಯಸ್ಸು 24 ಐತೆ ಅಂದ್ಕೊಂಡಿವಿ, ಬಟ್ ಇವರಿಬ್ಬರ ಮಧ್ಯದ ಏನು ಟೋಟಲ್ ವ್ಯತ್ಯಾಸ ಬಂದೈತಲ್ಲ, ಅದನ್ನು ಫುಲ್ಫಿಲ್ ಮಾಡ್ತಕ್ಕಂಥ ವ್ಯಕ್ತಿ ಇವನಾಗಿರ್ತಾನೆ. ಅದನ್ನು ಆ್ಯಡ್ ಮಾಡಿದಾಗ 114 ಬರುತ್ತೆ. ಅರ್ಥ ಆಯ್ತು ಅನ್ಕೊಳ್ತೀನಿ. ನೆಕ್ಸ್ಟ್ ಇದೇ ರೀತಿ ಕ್ವಶನ್ ಇತ್ತು. ಮೈನಸ್ ಬಂದಾಗ ಪ್ಲಸ್ ಆಗುತ್ತೆ, ಪ್ಲಸ್ ಬಂದಾಗ ಮೈನಸ್ ಆಗುತ್ತೆ. ಯಾವಾಗದು ಒಂದೇ ಒಂದು ವ್ಯಕ್ತಿಯ ಡಿಫ್ರೆನ್ಸ್ ಇದ್ದಾಗ. ಓವರ್ಲ್ಯಾಪ್ ಆದಾಗ ಹಂಗಾಗಂಗಿಲ್ಲ. ಓವರ್ಲ್ಯಾಪ್ ಆದಾಗ ಏನು ಬಂದಿರ್ತೈತಿಲ್ಲ ಅದೇ ಆಗುತ್ತೆ. ಪ್ಲಸ್ ಬರ್ತಂದ್ರೆ ಅವರಿಬ್ಬರದ ಮಧ್ಯದ ವ್ಯತ್ಯಾಸ ಅಥವಾ ಸಮ್ ಮಾಡಿದಾಗ ಅವೆರಡು ಮಧ್ಯದ ಸಮ್ ಮೈನಸ್ ಬರ್ತಂದರೆ ಮೈನಸ್ಸೇ ಆಗುತ್ತೆ, ಪ್ಲಸ್ ಬರ್ತಂದ್ರೆ ಪ್ಲಸ್ ಆಗುತ್ತೆ. ನೆಕ್ಸ್ಟ್ ಕ್ವಶನಲ್ಲಿ ಅರ್ಥ ಆಗುತ್ತೆ ನಿಮಗೆ. ಓವರ್ಲ್ಯಾಪ್ ಆಗಲಿಲ್ಲ, ಒಬ್ಬ ವ್ಯಕ್ತಿ 2 ವ್ಯಕ್ತಿ ಗ್ಯಾಪ್ ಕೇಳಿದ್ದ ಅಂತಂದರೆ ಮೈನಸ್ ಕೊಟ್ಟಿದ್ರೆ ಪ್ಲಸ್ ಆಗುತ್ತೆ, ಪ್ಲಸ್ ಕೊಟ್ಟಿದ್ರೆ ಮೈನಸ್ ಆಗುತ್ತೆ. ಇವಾಗ ನಾವು ಮೈನಸ್ ಬಂದಾಗೆಲ್ಲ ಪ್ಲಸ್ ಮಾಡ್ತಿದ್ದೀವಿ, ಯಾಕಂದರೆ ಇಲ್ಲಿ ಓವರ್ಲ್ಯಾಪ್ ಆಗ್ತಿಲ್ಲ. ಓವರ್ಲ್ಯಾಪ್ ಅಂದ್ರೆ ಏನು ಅನ್ನೋದು ನಾನು ನೆಕ್ಸ್ಟ್ ಹೇಳ್ತೀನಿ ಕ್ವಶನ್ ಬಂದಾಗ.
Average of 71 number is 64. Average of 71 number is 64. ಟೋಟಲ್ 71 ನಂಬರ್ಸ್ ಇದಾವೆ. ಆ 71 ನಂಬರ್ದ ಅವರೇಜ್ 64 ಅಂತ ಹೇಳಿದ್ದಾನೆ. ಓಕೆ, ಇದರಲ್ಲಿ ಮೊದಲ 35 ನಂಬರ್ದ ಅವರೇಜ್ ಎಷ್ಟೈತೆ? 70 ಅಂತ ಹೇಳ್ತಿದ್ದಾನೆ. ಮೊದಲ 35 ನಂಬರ್ ಇಲ್ಲ, ಮೊದಲ 35 ನಂಬರ್ದ ಅವರೇಜ್ ಎಷ್ಟೈತೆ? 59 ಐತೆ. 59 ಐತೆ. ಓಕೆ, ಕೊನೆಯ 35 ನಂಬರ್ದು ಲಾಸ್ಟ್ 35 ನಂಬರ್ದ ಅವರೇಜ್ ಎಷ್ಟೈತೆ ಅಂದರೆ 70 ಐತೆ. ಲಾಸ್ಟ್ 35 ನಂಬರ್ದ ಅವರೇಜ್ 70 ಐತೆ. ಒಟ್ಟು 71 ನಂಬರ್, ಪ್ರತಿಯೊಂದು ನಂಬರ್ದ ಅವರೇಜು 64 ಇರಬೇಕು. 35 70 ಆಯ್ತು. ಟೋಟಲ್ ಇರೋದು 71 ಇದಾವೆ. ಅಂದರೆ ಒಬ್ಬ ಉಳಿದ. ಒಬ್ಬ ಉಳಿದಂಥ ವ್ಯಕ್ತಿ ಕೂಡ ಸಮಯ ಎಷ್ಟಾಗತ್ತೆ, ವಯಸ್ಸು ಎಷ್ಟಾಗತ್ತೆ, ಅಥವಾ ಆ ಒಬ್ಬ ಒಂದು ನಂಬರ್ ಏನಾಗುತ್ತೆ? 64 ಆಗುತ್ತೆ. ಅದು ಒಂದು ನಂಬರ್ ಕೂಡ 64. ಪ್ರತಿಯೊಂದು 71ಕ್ಕೆ 71 ನಂಬರ್ಗಳು 64 ಅದಾವಂತಂದಮೇಲೆ 71ಕ್ಕೆ 71 ಅಂದರೆ 36ನೇ ಏನು ನಂಬರ್ ಇರ್ತಲ್ಲ ಅದು ಕೂಡ 64 ಅದಂತೇಳಿ ಅಂದ್ಕೊಳ್ಳೋದು. ಈಗ ಎವರೇಜ್ ಕರೆಕ್ಟ್ ಆಗಿದೆ ಅನ್ಕೋಬೇಕಂದ್ರೆ. ಬಟ್ ಈಗ ವ್ಯತ್ಯಾಸಗಳು ಸ್ಟಾರ್ಟ್ ಆಗ್ತವೆ. ಮೊದಲು 35ರಲ್ಲಿ 59 ಐತೆ ಎವರೇಜ್. 64 ಇರಬೇಕಾಗಿತ್ತು, ಬಟ್ 59 ಐತೆ. ಎಷ್ಟು ಕಡಿಮೆ ಐತೆ? 4 1 5 ಕಡಿಮೆ ಐತೆ. 35ರಲ್ಲಿ 5 ಕಡಿಮೆ ಐತೆ, -5. ಪ್ರತಿಯೊಬ್ಬ 35 ನಂಬರ್ಗಳಲ್ಲೂ ಕೂಡ 5 ಕಡಿಮೆ ಐತೆ. ಅಂದರೆ ಎಷ್ಟಾಗತ್ತೆ? 35 4 140, ಒಂದು 35 ಕೂಡಿಸಿದ್ರೆ 175, -175 ಐತೆ ಇದ್ರದ್ದು. ಓಕೆ, ನೆಕ್ಸ್ಟ್ ಇದರಲ್ಲಿ ಬರೋಣ. ಇಲ್ಲಿ 64 ಇರಬೇಕಾಗಿರೋದು 70 ಆಗಿದೆ. ಅಂದರೆ ಪ್ರತಿಯೊಬ್ಬರಲ್ಲಿ 6 ಜಾಸ್ತಿ ಇದೆ. 35 × 6 ಜಾಸ್ತಿ ಇದೆ. 6 ಜಾಸ್ತಿ ಇದೆ ಅಂತಂದರೆ 30. ಇದೆಲ್ಲ ಮಲ್ಟಿಪ್ಲೈ ಮಾಡೋ ಅವಶ್ಯಕತೆನೇ ಇಲ್ಲ. 5 ಕಡಿಮೆ ಐತೆ, 6 ಜಾಸ್ತಿ ಇದೆ ಅಂದರೆ 35 ಡಿಫ್ರೆನ್ಸ್ ಬರ್ತೈತಲ್ಲ. 5 ಕಡಿಮೆ ಐತೆ, ಇಲ್ಲಿ 6 ಜಾಸ್ತಿ ಐತೆ. 5ರಷ್ಟು 35 ಕಡಿಮೆ ಐತೆ, 6ರಷ್ಟು 35 ಜಾಸ್ತಿ ಐತೆ. ಅಂದರೆ 5 ಹೋಯಿತು, 35 ಡಿಫ್ರೆನ್ಸ್ ಉಳಿತದೆ. ಬೇಕಿದ್ರೆ ಮಾಡಿರಿ. 35 × 2 70 ಆಯ್ತು. 73 210 ಆಯಿತು. ಈಗ ಇದು ಕಡೆ 25 ಒಂದು 10 35. ಇದು ಪ್ಲಸ್ ಅಲ್ಲಿ ಐತೆ, ಇದು ಮೈನಸ್ ಅಲ್ಲಿ ಐತೆ. ಇವೆರಡರ ಡಿಫ್ರೆನ್ಸ್ ತೊಗೊಂಡಾಗ ಏನು ಬರ್ತೈತೆ? 35 ಪ್ಲಸ್ ಅಲ್ಲಿ ಬರುತ್ತೆ. ಪ್ಲಸ್ ಅಲ್ಲಿ ಬಂದಾಗ ನಾವೇನು ಮಾಡ್ತೀವಿ? 35 ಎಕ್ಸ್ಟ್ರಾ ಬರ್ತಿದೆ. ಇವರಿಬ್ಬರು ವಯಸ್ಸು, ಇವರಿಬ್ಬರದ್ದು ಮೊದಲು 35ರದ ಎವರೇಜ್ ತೊಗೊಂಡ್ರೆ ಮತ್ತು ಲಾಸ್ಟ್ 35ರದ ಎವರೇಜ್ ತೊಗೊಂಡಾಗ ಎರಡೂ ಜನರದ ಸಮ್ ಕ್ಯಾಲ್ಕುಲೇಟ್ ಮಾಡಿ ಸಮ್ಮನ್ನು ಆ್ಯಡ್ ಮಾಡಿದಾಗ 35 ಎಕ್ಸ್ಟ್ರಾ ಬರ್ತಿದೆ. ಆ 35 ಎಕ್ಸ್ಟ್ರಾ ಬರ್ತಿದೆ ಅಂದಮೇಲೆ ಅದನ್ನು ಬ್ಯಾಲೆನ್ಸ್ ಯಾರು ಮಾಡ್ತಾರೆ? ಅದನ್ನು ಬ್ಯಾಲೆನ್ಸ್ ಮಾಡ್ಬೇಕಂದ್ರೆ ಈ ವ್ಯಕ್ತಿ, ಉಳಿದಂಥ 36ನೇ ವ್ಯಕ್ತಿ ಅದಲ್ಲ, ಆ ವ್ಯಕ್ತಿಯಲ್ಲಿ 35 ಕಡಿಮೆ ಇರಬೇಕು. ಪ್ಲಸ್ ಬಂದಾಗ ಮೈನಸ್ ಮಾಡ್ತೀವಿ. ಮೈನಸ್ ಬಂದಿತ್ತಲ್ಲ ಇಷ್ಟುವರೆಗೂ ಮೊದಲು 3 ಕ್ವಶನ್ ಮಾಡಿದ್ವಿ, ಅಲ್ಲೆಲ್ಲ ಮೈನಸ್ ಬಂದಿತ್ತು. ಮೈನಸ್ ಬಂದಿರೋದ್ರಿಂದ ಪ್ಲಸ್ ಮಾಡಿದ್ವಿ. ಮೈನಸ್ ಬಂದಿದೆ ಅಂತಂದರೆ ಕಡಿಮೆ ಬಿದ್ದಿದೆ. ಕಡಿಮೆ ಬಿದ್ದಿದ್ದರಿಂದ ಅದನ್ನು ನಾವು ಉಳಿದಂಥ ವ್ಯಕ್ತಿಯಲ್ಲಿ ಆ್ಯಡ್ ಮಾಡಿ ವಯಸ್ಸು ಜಾಸ್ತಿ ಮಾಡ್ತಿದ್ವಿ. ಬಟ್ ಇಲ್ಲಿ ಜಾಸ್ತಿನೇ ಬಂದಿದೆ, ಎಕ್ಸೆಸ್ ಬಂದಿದೆ. ಎಕ್ಸೆಸ್ ಬಂದಿದೆ ಅಂದಮೇಲೆ ಇದು 64 ಇರೋಕ್ಕೆ ಸಾಧ್ಯನೇ ಇಲ್ಲ. ಇದರಲ್ಲಿ 35 ಕಡಿಮೆ ಮಾಡಬೇಕಾಗತ್ತೆ. 35 ಕಡಿಮೆ ಮಾಡಿದ್ರೆ 29. ಇದರ ಆನ್ಸರ್ ಬರುತ್ತೆ. ಆಪ್ಷನ್ ನಂಬರ್ ಸಿ ಕರೆಕ್ಟ್ ಆನ್ಸರ್. ಅರ್ಥ ಆಯ್ತು ಅನ್ಕೋತೀವಿ. ನೆಕ್ಸ್ಟ್ ಕ್ವಶನ್ ಅದೇ ರೀತಿ ಕ್ವಶನ್ ಐತೆ, ಇದು ಕೂಡ ನೋಡಿರಿ. ಬಟ್ ಇಲ್ಲಿ ಏನಾಗುತ್ತೆ? ಟೋಟಲ್ 30 ನಂಬರ್ ಇದ್ದಾವೆ. ಮೊದಲು 12 ಮತ್ತು 16 28 ನಂಬರ್ ಕೊಟ್ಟಿದ್ದಾನೆ. 2 ನಂಬರ್ ಗ್ಯಾಪ್ ಉಳಿತಿಲ್ಲಿ. ಇಷ್ಟವರೆಗೂ 1 ನಂಬರ್ ಗ್ಯಾಪ್ ಇತ್ತು, ಈಗ 2 ನಂಬರ್. ಇಲ್ಲಿ ನೋಡ್ರಿ, ಇಲ್ಲಿ ಇದು 30 ನಂಬರ್ ಇದಾವೆ. ಇಲ್ಲಿ 12 ನಂಬರ್ ಕೊಟ್ಟಿದ್ದಾನೆ, ಲಾಸ್ಟ್ 16 ನಂಬರ್. 12 16 28 ನಂಬರ್ ಕೊಟ್ಟಿದ್ದಾನೆ. ಟೋಟಲ್ 30 ನಂಬರ್ ಅದಾವೆ. ಆದರೆ 2 ನಂಬರ್ ಗ್ಯಾಪ್ ಉಳಿತು. ಇದನ್ನು ನೋಡ್ಕೊಂಡು ಮಾಡ್ರಿ ಅನ್ಸುತ್ತೆ.
ಅವರೇಜ್ ಆಫ್ 35 ನಂಬರ್ ಈಸ್ 70, ಸಾರಿ 30 ನಂಬರ್, 30 ನಂಬರ್ದು ಅವರೇಜ್ ಕೊಟ್ಟಿದ್ದಾನೆ 72 ಆಯಿತು. ಓಕೆ, ಅವರೇಜ್ ಆಫ್ ಫಸ್ಟ್ 12 ನಂಬರು, ಇದರಲ್ಲಿರ್ತಕ್ಕಂಥ ಮೊದಲ 12 ನಂಬರ್, 30 ನಂಬರ್ದು ಅವರೇಜ್ 72 ಕೊಟ್ಟಿದ್ದಾನೆ ಅಂದ್ರೆ 30 ಪ್ರತಿಯೊಂದು 1 2 3 4 ಈ ರೀತಿ 30 ನಂಬರ್ ಎಲ್ಲನೂ 72 ಅದು ಅಂದ್ಕೊಳ್ಳೋಣ. ಆದರೆ ಮೊದಲ ಇಲ್ಲಿ ಚೇಂಜಸ್ ಸ್ಟಾರ್ಟ್ ಆಗ್ತೈತಿ. ಮೊದಲ 12 ನಂಬರ್ ಏನಿದಾವಲ್ಲ ಆ 12 ನಂಬರ್ದು ಅವರೇಜ್ ಏನು ಕೊಟ್ಟಿದ್ದಾನೆ 68 ಅಂತ ಕೊಟ್ಟಿದ್ದಾನೆ. 68 ಅಂದರೆ 72 ಇರಬೇಕಾಗಿತ್ತು, 68ಕ್ಕೆ ಬಂದೈತಿ, 4 ಕಡಿಮೆ ಆಗೈತಿ, 4 ಕಡಿಮೆ ಆಗೈತಿ. ಪ್ರತಿಯೊಂದರಲ್ಲೂ 12 ನಂಬರಲ್ಲೂ 4 ಕಡಿಮೆ ಆಗೈತಿ. ಮೊದಲು 12 ಆಯಿತು, ಲಾಸ್ಟ್ ಎಷ್ಟು ಕೊಟ್ಟಿದ್ದಾನೆ, ಲಾಸ್ಟ್ 16 ನಂಬರ್ ಅದರ ಎವರೇಜ್ 75 ಕೊಟ್ಟಿದ್ದಾನೆ. ಪ್ರತಿಯೊಂದರಲ್ಲೂ 3 ಜಾಸ್ತಿ ಆಯಿತು. 3 ಜಾಸ್ತಿ ಅಂತಂದರೆ ಟೋಟಲ್ 16 ನಂಬರ್ ಇದ್ದಾವೆ. 16 ನಂಬರಲ್ಲೂ 3 ಜಾಸ್ತಿ ಆಗುತ್ತೆ. 12 16 12 ಆದ ನಂತರ 13 14 2 ನಂಬರ್ ಗೊತ್ತಿಲ್ಲ. ಆ 2 ನಂಬರ್ ಇಲ್ಲಿ ಮಧ್ಯದ ಬರ್ತವೆ, ಆ 2 ನಂಬರ್ ನಮ್ಗೆ ಗೊತ್ತಿಲ್ಲ. ಓಕೆ, ಇವಾಗ ಡಿಫ್ರೆನ್ಸ್ ನೋಡೋಣ ಏನಾಗುತ್ತಂತೆ. 12 ಹಾಕ್ಲೆ 48 ಮೈನಸ್ 48 ಆಗಿದೆ. 12 ಮೂರಲೆ 30, 12ಕ್ಕೆ 16, 16 ಮೂರಲೆ 48 ಪ್ಲಸ್ ಆಗಿದೆ. 48 ಇಲ್ಲಿ ಮೈನಸ್ ಆಗಿದೆ, 48 ಪ್ಲಸ್ ಆಗಿದೆ. ಇವೆರಡರ ಟೋಟಲ್ ವ್ಯತ್ಯಾಸ ಎಷ್ಟು ಬರ್ತೈತೆ, 0. ಏನೂ ಚೇಂಜಸ್ ಆಗಿಲ್ಲ. ಇವು 12 ಈ ಮತ್ತು 16 ಈ ಜನ ಇವ್ರ ಎವರೇಜ್ಗಳು ಆಟೋಮೆಟಿಕಲಿ ಅಲ್ಲೇ ಅವರಿಬ್ಬರು ಬ್ಯಾಲೆನ್ಸ್ ಆಯಿತು. ಇವಾಗ ಬ್ಯಾಲೆನ್ಸ್ ಆದಾಗ 0 ಬಂತು ಡಿಫ್ರೆನ್ಸ್. ಇವಂದು 48 ಜಾಸ್ತಿ ಆಗೈತೆ ಲಾಸ್ಟ್ 16 ಜನರದು, ಇವ್ರದ್ದು ಫಸ್ಟ್ 12 ಜನರು 48 ಕಡಿಮೆ ಆಗೈತಿ. ಈಗ ಜಾಸ್ತಿ ಆದವ್ರು ಕಡಿಮೆ ಆದವ್ರಿಗೆ ಕೊಟ್ಟರು, ಅದರಿಂದ ಇದು ಮತ್ತೆ ವಾಪಸ್ ಬ್ಯಾಲೆನ್ಸ್ ಆಯಿತು. ಬಟ್ ಇವಾಗ ಕೇಳ್ತಿರೋದೇನೋ ಅವನು 14ನೇ ನಂಬರ್ ಕೇಳ್ತಿದ್ದಾನೆ. ಇದು 13ನೇ ನಂಬರು, ಇದು 14ನೇ ನಂಬರು. ಇವಾಗ 13 ನಂಬರ್ ಮತ್ತು 14 ನಂಬರ್ದು ಒಟ್ಟು ನಮಗೆ ಸಮ್ ಸಿಗುತ್ತೆ. ಹೆಂಗೆ ಸಮ್ ಸಿಗುತ್ತೆ ನೋಡಿರಿ. ಇವಾಗ ಇದು ಬ್ಯಾಲೆನ್ಸ್ ಏನು 0 ಆಗಿದೆ. ಟೋಟಲ್ ನಾವು ಇನ್ನೂ ಉಳಿದಂಥ 2 ವ್ಯಕ್ತಿದ್ದು 72 ಅನ್ಕೋತೀವಿ. ಇವಂದು 72 ಅದ, ಇವಂದು 72 ಅದ. ಬಟ್ ಈ ಚೇಂಜಸ್ ಏನಾಗಿರ್ತದಲ್ಲ ಇಬ್ಬರಲ್ಲಿ ಆ್ಯಡ್ ಮಾಡ್ತಿದ್ವಿ ನಾವು. ಯಾವ ರೀತಿ ಅಂತಂದರೆ 2 × 72 ಮಾಡ್ತಿದ್ವಿ. ಯಾಕಂದರೆ 2 ಜನರು ಸಿಗ್ತೈತೆ, 2 ಜನ ಗ್ಯಾಪ್ ಆದಮೇಲೆ 2 × 72 ಮಾಡ್ತಿದ್ವಿ. ಒಬ್ಬ ಇದ್ದಾಗ 72 ಅಷ್ಟೇ ತೊಗೋತಿದ್ವಿ. ಈಗ 2 × 72 ಐತೆ, ಇದು 0 ಐತಲ್ಲ, 0 ಇದರಲ್ಲಿ ಆ್ಯಡ್ ಆಗುತ್ತೆ. 2 × 72 144. ಈ 2 ವ್ಯಕ್ತಿ 13 ಮತ್ತು 14ನೇ ವ್ಯಕ್ತಿಯದ ಸಮ್ ಏನು ಬಂತು, 13 ಮತ್ತು 14ನೇ ವ್ಯಕ್ತಿದು 144 ಬಂತು. ಒಂದು ಪಾಯಿಂಟ್ ಕೊಟ್ಟಿದ್ದಾನೆ ಅವನು. ಇಫ್ 13th ನಂಬರ್ ಈಸ್ 40% ಮೋರ್ ದ್ಯಾನ್ 13th ನಂಬರ್ 40% ಜಾಸ್ತಿ ಐತೆ. 40% ಜಾಸ್ತಿ ಅಂದರೆ 40% ವ್ಯಾಲ್ಯೂ ಏನಾಗುತ್ತೆ, 40% ಈಸ್ ಈಕ್ವಲ್ಸ್ ಟು 2/5 ಬರುತ್ತೆ. 40% ಜಾಸ್ತಿ ಆದಮೇಲೆ ಪ್ಲಸ್ 2/5 ಬರುತ್ತೆ. ಎಷ್ಟು ಜಾಸ್ತಿ ಇದೆ, 5ರಲ್ಲಿ 2 ಜಾಸ್ತಿ ಐತೆ ಅಂದರೆ 7/2 ಐತೆ ಟೋಟಲ್. ಇದ್ರ ಬಗ್ಗೆ ಹೇಳೋಂಗಿಲ್ಲ ನಾನು. ಈ ನಂಬರ್ 7 ಇದ್ದರೆ ಇದು 5 ಇರುತ್ತೆ. 2 ಆ್ಯಡ್ ಮಾಡಿದ್ರೆ ಇದರಲ್ಲಿ 5 ಆ್ಯಡ್ ಆದಾಗ 12 ಆಗುತ್ತೆ. 12 ಯೂನಿಟ್ದು ವ್ಯಾಲ್ಯೂ 144 ಅಂದರೆ 1 ಯೂನಿಟ್ದು ವ್ಯಾಲ್ಯೂ 12 ಬರುತ್ತೆ. 1 ಯೂನಿಟ್ದು ವ್ಯಾಲ್ಯೂ 12 ಅಂದರೆ 12 ಇಲ್ಲಿ 60, 12 84. 13th ನಂಬರ್ ಏನಾಗುತ್ತೆ, 84 ಆಗುತ್ತೆ. 14th ನಂಬರ್ 60 ಆಗುತ್ತೆ. ಆಪ್ಷನ್ ನಂಬರ್ ಈ ಕರೆಕ್ಟ್ ಆನ್ಸರ್. 14th ನಂಬರ್ ಕೇಳಿರೋದವನು. ಅರ್ಥ ಆಯ್ತು ಅನ್ಕೊತೀನಿ. ಇದೇ ಕ್ವಶನ್ ಇನ್ನೊಂದು ಸತಿ ಮಾಡೋಣ. ಏನು ಕೊಟ್ಟಿದ್ದಾರೆ ಅವನು, ಒಟ್ಟು 30 ನಂಬರ್ ಕೊಟ್ಟಿದ್ದಾನೆ. 72 ಅವ್ರ ಆ್ಯಾವ್ರೇಜ್ ಐತೆ. ಆ 30 ಪ್ರತಿಯೊಬ್ಬರದು ವಯಸ್ಸು ಎಷ್ಟದ, 72 ಅಂತ ಅಂದ್ಕೊಳ್ಳೋಣ. ಪ್ರತಿಯೊಂದು ನಂಬರು 72 ಅಂದ್ಕೊಳ್ಳೋಣ. 13th ನಂಬರು 14th ನಂಬರ್ 2 72 ಅಂದ್ಕೊಳ್ಳೋಣ. ಇದರಲ್ಲಿ ಮೊದಲ 12 ನಂಬರ್ ಕೊಟ್ಟಿದ್ದಾನೆ. ಅದರ ಎವರೇಜ್ ಎಷ್ಟು ಕೊಟ್ಟಿದ್ದಾನೆ, 68 ಕೊಟ್ಟಿದ್ದಾನೆ. 68 ಅಂದರೆ 72 ಇರಬೇಕಾಗಿತ್ತು, 68ಕ್ಕೆ ಬಂದದ, 4 ಕಡಿಮೆ ಆಗಿದೆ. 12 ಜನರಲ್ಲೂ 4 ಕಡಿಮೆ ಆಗಿದೆ. 12 ಜನರಲ್ಲೂ 4 ಕಡಿಮೆ ಆಗಿದೆ. 12 ನಾಲ್ಕಲೆ 48 ಟೋಟಲ್ ಕಡಿಮೆ ಆಯಿತು 1ನೇ ವ್ಯಕ್ತಿಯಿಂದ. ನೆಕ್ಸ್ಟ್ ಮಧ್ಯೆ ಇರ್ತಕ್ಕಂಥ 13 14 ವ್ಯಕ್ತಿಗಳು ಬಿಡ್ರಿ. ಲಾಸ್ಟ್ ಬರ್ತಕ್ಕಂಥ 16 ವ್ಯಕ್ತಿ ಇದಾವಲ್ಲ, ಆ 16 ಜನರದ ವಯಸ್ಸಿಂದ ಎವರೇಜ್ ಎಷ್ಟು ಕೊಟ್ಟಿದ್ದಾನೆ, 75 ಕೊಟ್ಟಿದ್ದಾನೆ. ಅಂದರೆ ಸಮ್ ಏನಾಗುತ್ತೆ, 16 × 75. ಒಬ್ಬೊಬ್ಬರಿಂದ 3 ಕಡಿಮೆ ಐತೆ. ಟೋಟಲ್ 16 ಜನರಿಂದ ಎಷ್ಟು ಕಡಿಮೆ ಆಗುತ್ತೆ, ಜಾಸ್ತಿ ಐತಲ್ಲ. 16 ಜನರಿಂದ 3 ಜಾಸ್ತಿ ಅಂದರೆ 48 ಜಾಸ್ತಿ ಆಗುತ್ತೆ. ಇವ್ರಿಗೆ 48 ಕಡಿಮೆ ಬಿದ್ದೈತೆ, ಇವರಲ್ಲಿ 48 ಜಾಸ್ತಿ ಆಗೈತೆ. ಇದೇ 48 ಇವ್ರಿಗೆ ಹೋಗಿ ಬ್ಯಾಲೆನ್ಸ್ ಆಗಿ 0 ಬಂತು. ಮತ್ತೆ ಡಿಫ್ರೆನ್ಸ್ 0 ಅಂದರೆ ಇವನು 72ನೇ ಉಳಿದ, ಏನೂ ಚೇಂಜ್ ಆಗಲಿಲ್ಲ. ಇವನು 72ನೇ ಉಳಿದ. ಇವೆರಡರ ಮೊತ್ತ ಏನು ಬಂತು, 144. ಬಟ್ ಅವನು ಇವರಿಬ್ಬರಲ್ಲಿ ವ್ಯತ್ಯಾಸ ಐತೆ ಎಂದು ಕೊಟ್ಟಿದ್ದಾನೆ. ಎಷ್ಟು, ಒಬ್ಬ 40% ಜಾಸ್ತಿ ಇದ್ದಾನೆ. 40% ಅಂದರೆ 140% ಇದ್ದಾನೆ, ಇವನು 100% ಅಂದರೆ 0 ಕ್ಯಾನ್ಸಲ್ ಆಗಿ 5 ಇಲ್ಲೇ 2 7. ಒಬ್ಬ 7 ಇದ್ದರೆ ಒಬ್ಬ 5 ಯೂನಿಟ್ ಇರ್ತಾನೆ. ಇವೆರಡು ಆ್ಯಡ್ ಮಾಡಿದಾಗ 12 ಯೂನಿಟ್ ಆಯಿತು. 12 ಯೂನಿಟ್ ವ್ಯಾಲ್ಯೂ 144 ಅಂದರೆ 1 ಯೂನಿಟ್ ವ್ಯಾಲ್ಯೂ 12 ಬಂತು. 12 44 ಅಂದರೆ 7 ಯೂನಿಟ್ ವ್ಯಾಲ್ಯೂ 84, 5 ಯೂನಿಟ್ ವ್ಯಾಲ್ಯೂ 60 ಇದರ ಆನ್ಸರ್. ಆಪ್ಷನ್ ನಂಬರ್ ಈ ಕರೆಕ್ಟ್ ಆನ್ಸರ್. 14th ನಂಬರ್ 60. ಅರ್ಥ ಆಯ್ತು ಅನ್ಕೊತೀನಿ. ಓಕೆ.
ನೆಕ್ಸ್ಟ್ ಕ್ವಶನ್ ಇದೇ ರೀತಿ ಇದೆ, ಇದನ್ನು ಕ್ವಶನ್ ಟ್ರೈ ಮಾಡಿ. ಅದೇ ಸೇಮ್ ಮೆಥಡ್. ಎವರೇಜ್ ಆಫ್ 12 ನಂಬರ್ಸ್ ಇಸ್ 642. 12 ನಂಬರ್ದು ಎವರೇಜ್ ಕೊಟ್ಟಿದ್ದಾನೆ 42. ಅದರಲ್ಲಿ ಮೊದಲು 6 ಜನ, ಟೋಟಲ್ 12 ಜನ ಅದರು. 1 2 3 4 5 6 7 8 9 10 11 12. ಪ್ರತಿಯೊಬ್ಬರದು 12 12 12 12 12 12 ಇದೆ. ಓಕೆ, ಇದರಲ್ಲಿ ಮೊದಲು 6 ಜನರದ್ದು ಎವರೇಜ್ ಕೊಟ್ಟಿದ್ದಾನೆ. ಏನು ಕೊಟ್ಟಿದ್ದಾನೆ ನಾನು? ಫಸ್ಟ್ 6 ಮೆಂಬರ್ಸದು 46 ಕೊಟ್ಟಿದ್ದಾನೆ. ಮೊದಲು 6 ಜನರದು 46 ಕೊಟ್ಟಿದ್ದಾನೆ. 42 ಇರಬೇಕಾಗಿತ್ತು, ಬಟ್ 46 ಆಗಿದೆ. ಅಂದರೆ 4 ಜಾಸ್ತಿ ಆಗಿದೆ. ಮೊದಲು 6 ಜನರದು 4 ಜಾಸ್ತಿ ಆಗಿದೆ. ಆ 4ರಲ್ಲಿ 24 ಜಾಸ್ತಿ ಆಯಿತು. ನೆಕ್ಸ್ಟ್ ಲಾಸ್ಟ್ 4 ನಂಬರ್ ಕೊಟ್ಟಿದ್ದಾನೆ ಅಂದಮೇಲೆ 6 ಜನ ಹೋಯಿತು, 7 8 ಕೊಟ್ಟಿಲ್ಲ. ಲಾಸ್ಟ್ 4 ಜನರು ಕೊಟ್ಟಿದ್ದಾನೆ. ಲಾಸ್ಟ್ 4 ಜನರದ್ದು ಎಷ್ಟೈತೆ? 30 ಐತೆ. 30 ಅಂದರೆ ಇವ್ರದ್ದು 12 12 ಕಡಿಮೆ ಐತೆ. 4 8 9ರಿಂದ 12 ಕಡಿಮೆ ಅಂದರೆ 12 4 48 ಕಡಿಮೆ ಐತೆ. ಇವರಿಬ್ಬರು ಬ್ಯಾಲೆನ್ಸ್ ಮಾಡ್ಬೇಕಂದ್ರೆ ಇವನು 24 ಇವನಿಗೆ ಕೊಡ್ತಾನೆ. ಆ 24 ಕೊಟ್ಟ ಮೇಲೂ -24 ಉಳಿತೈತೆ. ಆ -24 ಬ್ಯಾಲೆನ್ಸ್ ಮಾಡೋರು ಯಾರು? ಮಧ್ಯ ಉಳಿದಂಥ ಈ 2 ವ್ಯಕ್ತಿಗಳು. ಮಧ್ಯ ಉಳಿದಂಥ 2 ವ್ಯಕ್ತಿಗಳ ಸಮ್ ಏನು ಬರ್ತೈತೆ ನಮ್ಗೆ? 2 ಇಂಟು ನಾವು ಅವ್ರದ್ದು ಏನು ಅಂದ್ಕೊಂಡಿವಿ? 42 42. ಇಬ್ಬರದು 42 42 ಅಂದ್ಕೊಂಡಿವಿ. 42 ಆಯಿತು. 2 ಇಂಟು 42 ಹೇಗೆ ಬರ್ತೀವಿ? 2 ಜನ ಗ್ಯಾಪ್ ಐತೆ. ಅಲ್ಲಿ ಹೆಂಗೆ ಬರ್ತಿದ್ವಿ? ಫಸ್ಟ್ 2-3 ಕ್ವಶನ್ಗಳಲ್ಲಿ ಬರೀ ಜಸ್ಟ್ ಒಬ್ಬನ ವ್ಯಕ್ತಿದ್ದು ಡೈರೆಕ್ಟಿಗೆ 42 ತೊಗೋತಿದ್ವಿ. ಯಾಕಂದ್ರೆ ಒಬ್ಬ ವ್ಯಕ್ತಿ ಅಷ್ಟೇ ಡಿಫ್ರೆನ್ಸ್ ಇರ್ತೈತೆ. ಇಲ್ಲಿ 2 ವ್ಯಕ್ತಿಗಳ ಡಿಫ್ರೆನ್ಸ್ ಇರುತ್ತೆ. ಅದಕ್ಕೆ 2 ಇಂಟು 42 ಬರ್ತೀವಿ. 2 ಇಂಟು 42 2 ಇಂಟು 42. ಇವು ಎರಡನ್ನು ಬ್ಯಾಲೆನ್ಸ್ ಮಾಡಬೇಕಂದ್ರೆ ಈ ಮೈನಸ್ ಬಂದಿರೋದು ಇದರಲ್ಲಿ ಪ್ಲಸ್ ಮಾಡ್ತೀವಿ. ಯಾಕಂತಂದರೆ ಗ್ಯಾಪ್ ಇರತಕ್ಕಂಥದ್ದು ಐತೆ. +24. ಈ 2 ವ್ಯಕ್ತಿಗಳು ಈ 24ನ್ನು ಕೊಡಬೇಕಂತಂದರೆ ಇವರಲ್ಲಿ 24 ಜಾಸ್ತಿ ಆಗಬೇಕು. 42 2 84. ಇವರಿಬ್ಬರು ಒರಿಜಿನಲ್ ನಮ್ಮ ಪ್ರಕಾರ ಸಮ್ ಬಂತು. ಬಟ್ ಇವರಿಗೆ 24 ಇನ್ನೂ ಕಡಿಮೆ ಬಿದ್ದಿತ್ತಿಲ್ಲ. ಅದನ್ನು ಕೊಡಬೇಕಂದ್ರೆ 24 ಇವರು ಜಾಸ್ತಿ ಇರಬೇಕು ಇವ್ರ ಬಲ್ಲಿ. ಅದಕ್ಕೋಸ್ಕರ ಇದು 8 ಆಯಿತು, 108 ಆಯಿತು. ಟೋಟಲ್ 108 ಕೇಳಿರೋದೇನು? ದೆನ್ ಫೈಂಡ್ ದ ಆ್ಯಾವ್ರೇಜ್ ಆಫ್ ರಿಮೈನಿಂಗ್ 2. ಇವರಿಬ್ಬರದ್ದು ಸಮ್ ಸಿಕ್ತು. ಇವಾಗ ಆ್ಯಾವ್ರೇಜ್ ಕೇಳ್ತಿದ್ದಾನೆ. 108/2. 2 ಜನ ಇದ್ದಾರೆ, ಅದಕ್ಕೆ /2 ಮಾಡ್ತೀವಿ. 2 ಇಲ್ಲೇ 2 4 54 ಇದರ ಆಪ್ಷನ್. ಆನ್ಸರ್ 54. ಆಪ್ಷನ್ ನಂಬರ್ ಡಿ ಕರೆಕ್ಟ್ ಆನ್ಸರ್. ಅರ್ಥ ಆಯ್ತು ಅನ್ಕೊತೀನಿ ಇದು. ನೆಕ್ಸ್ಟ್ ಕ್ವಶನ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಓವರ್ಲ್ಯಾಪ್ ಹೆಂಗಂತಂದ್ರೆ ಇಲ್ಲಿ ನೋಡ್ರಿ ನೀವು 19 ನಂಬರ್ಸ್ ಇದಾವೆ ಟೋಟಲ್. ಅವ ಏನು ಕೊಟ್ಟಿದ್ದಾನೆ? ಮೊದಲು 10 ನಂಬರ್ದು ಆ್ಯಾವ್ರೇಜ್ ಕೊಟ್ಟಿದ್ದಾನೆ, ಲಾಸ್ಟ್ 10 ನಂಬರ್ದು ಆ್ಯಾವ್ರೇಜ್ ಕೊಟ್ಟಿದ್ದಾನೆ. ಒಟ್ಟು 19 ನಂಬರ್ ಅದಾವೆ. ಈ ರೀತಿ 19 ನಂಬರ್ ಅದಾವೆ. 19 ನಂಬರ್ ಅದಾವೆ. ಇಲ್ಲಿಂದ ಇಲ್ಲಿಗೆ ಮೊದಲು 10 ನಂಬರ್ದು ಆ್ಯಾವ್ರೇಜ್ ಕೊಟ್ಟಿದ್ದಾನೆ. ಆಮೇಲೆ ಲಾಸ್ಟ್ 10 ನಂಬರ್ ಈ ನಂಬರ್ ಐತಲ್ಲ, ಇದನ್ನು ತೊಗೊಂಡೇ ಲಾಸ್ಟ್ 10 ನಂಬರ್ ಕೊಟ್ಟಿದ್ದಾನೆ ನಾವು. ಅಂದರೆ ಈ ಮಧ್ಯದ ಏನೋ ನಂಬರ್ ಅದಲ್ಲ, ಇದು ಇದ್ರ ಕಡೆನೂ ಇರ್ತೈತೆ, ಇದ್ರ ಕಡೆನೂ ಇರ್ತೈತೆ, 2 ಕಡೆ ಹೋಗಿರ್ತೈತೆ. ಆದ್ದರಿಂದ ಈ ಕ್ವಶನಲ್ಲಿ ಸ್ವಲ್ಪ ಡಿಫ್ರೆಂಟ್ ಐತೆ. ಅದನ್ನು ನೋಡೋಣ ಯಾವ ರೀತಿ ಏನಾಯ್ತಂತೇಳಿ. ಟ್ರೈ ಮಾಡಿರಿ ನೀವು ಒಂದ್ಸತಿ. ಇಲ್ಲಿ ಸೇಮ್ ಅದೇ ಮೆಥಡಿಂದ ಮಾಡಿರಿ. ಜಸ್ಟ್ ಇಲ್ಲಿ ಏನು ಬರ್ತೈತೆ? ಆ್ಯಡ್ ಬಂತಂದ್ರೆ ಆ್ಯಡೇ ಮಾಡೋದು. ಇಬ್ಬರ ಮಧ್ಯದಲ್ಲಿ ಏನಾರ ವ್ಯತ್ಯಾಸ ಅಡಿಷನ್ ಬಂತಂದ್ರೆ ಆ್ಯಡೇ ಮಾಡೋದು, ಸಬ್ಸ್ಟ್ರಾಕ್ಷನ್ ಬಂತಂದ್ರೆ ಸಬ್ಸ್ಟ್ರಾಕ್ಟ್ ಮಾಡೋದು.
ಟ್ರೈ ಮಾಡಿದ್ದೀರಂತ ಅಂದ್ಕೊತೀನಿ. ದ ಆ್ಯಾವ್ರೇಜ್ ಆಫ್ 19 ನಂಬರ್ ಈಸ್ 56. 19 ನಂಬರ್ದ ಆ್ಯಾವ್ರೇಜ್ 56 ಐತೆ. ಓಕೆ, ಇದರಲ್ಲಿ ಮೊದಲ 10 ನಂಬರ್ ಅಂತಂದರೆ ಈ 19ರಲ್ಲಿ 10 ಹೋಯಿತು ಅಂದ್ರೆ ಉಳಿತು ಎಷ್ಟು? 9 ಉಳಿತು. ಆದರೆ 9 ಉಳಿದ ಮೇಲೆ ಲಾಸ್ಟ್ 10 ನಂಬರ್ ಬೇಕಲ್ಲ, ಅವಾಗೇನು ಆಗುತ್ತೆ, ಇದರಲ್ಲಿರ್ತಕ್ಕಂಥ ಒಂದು ನಂಬರ್ದು ಇದರೊಳಗೆ ಕೂಡ್ಕೊಳ್ಳುತ್ತೆ. ನೋಡೋಣ ಯಾವಾಗ ಮೊದಲ 10 ನಂಬರ್ದ ಆ್ಯಾವ್ರೇಜ್ ಏನೈತೆ? ಮೊದಲ 10 ನಂಬರ್ದ ಆ್ಯಾವ್ರೇಜ್ 50 ಐತೆ. ಓಕೆ, ನೆಕ್ಸ್ಟ್ ಏನಂತಿದ್ದಾನೆ? ಲಾಸ್ಟ್ 10 ನಂಬರ್ ಅಂದರೆ ಇದರೊಳಗಿಂದ ಒಂದು ನಂಬರ್ ಇದರಲ್ಲಿ ಕೂಡ್ತು. ಲಾಸ್ಟ್ 10 ನಂಬರ್ ಏನಾಗುತ್ತೆ? ಆ್ಯಾವ್ರೇಜು 60 ಆಗುತ್ತೆ. ಸೇಮ್ ಟು ಸೇಮ್ ಅದೇ ಮೆಥಡಿಂದ ಮಾಡೋದು ಅಷ್ಟೇ. ಇಲ್ಲಿ ಏನಾಗಬೇಕಾಗಿತ್ತು? 19 ನಂಬರ್ದು ಏನಾಗಬೇಕಾಗಿತ್ತು? ಆ್ಯಾವ್ರೇಜ್ 56 ಆಗಬೇಕಾಗಿತ್ತು. 56 ಆಗಬೇಕಿತ್ತು. ಬಟ್ ಮೊದಲ 10 ಜನರದ್ದು 50 ಐತೆ. ಅಂದರೆ 10ಕ್ಕೆ 10 ಜನ ಪ್ರತಿಯೊಬ್ಬರದು 6 ಕಡಿಮೆ ಐತೆ, 60 ಕಡಿಮೆ ಐತೆ ಇಲ್ಲಿ. ಓಕೆ, ಲಾಸ್ಟ್ ಇಲ್ಲಿ ಏನಾದ್ರು ನೋಡ್ರಿ, 4 ಜನರದ್ದು ಜಾಸ್ತಿ ಐತೆ. 10 ಜನರದ್ದು 4 ಜಾಸ್ತಿ ಐತೆ. 56 60 ಆಗೈತೆ. ಅಂದರೆ 4 ಜಾಸ್ತಿ ಐತೆ ಇಲ್ಲಿಗೆ 4 ಜಾಸ್ತಿ ಐತೆ. ಎಷ್ಟು ಜನರಲ್ಲಿ? 10 ಜನರಲ್ಲಿ. ಟೋಟಲ್ 40 ಜಾಸ್ತಿ ಐತೆ ಇಲ್ಲಿ. ಟೋಟಲಾಗಿ ಬ್ಯಾಲೆನ್ಸ್ ಮಾಡಿದಾಗ -20 ಆಗುತ್ತೆ. ಈ -20 ಏನೈತಲ್ಲ, ಅದು ಡೈರೆಕ್ಟಾಗಿ ತಗೊಂಬಂದು ಇಲ್ಲಿ ಮೈನಸ್ ಮಾಡಿಬಿಡೋದು. ಯಾಕಂತಂದರೆ ಇದು ಆಲ್ರೆಡಿ ಓವರ್ಲ್ಯಾಪ್ ಆಗಿದೆ ಅಲ್ಲ. ಈಗ ಈ ಕಡೆ ಮೊದಲು 10 ಜನ ಇದ್ದಾರೆ, ಈ ಕಡೆ ಇನ್ನೊಂದು ಕೆಳಗಿರೋ 10 ಜನ, ಇದು ಎರಡೂ ಕಡೆ ಬಂದಿರೋದ್ರಿಂದ ಇದು ಏನು ಬಂದಿರುತ್ತಲ್ಲ ಅದೇ ಡೈರೆಕ್ಟ್ ಇಲ್ಲಿ ಅದೇ ಆಪ್ರೇಷನ್ ಇಲ್ಲಿ ಮಾಡೋದು. ಇದ್ರ ವ್ಯಾಲ್ಯೂ ಮೈನಸಲ್ಲಿ ಬಂದಿದೆ. ಡೈರೆಕ್ಟ್ 56ಅಲ್ಲಿ -20 ಮಾಡಿದಾಗ ಆನ್ಸರ್ 36 ಬರುತ್ತೆ. ಇದರ ಆನ್ಸರ್ 36. ಅರ್ಥ ಆಯ್ತು ಅನ್ಕೊತೀನಿ. ಯಾಕೆ ಹಂಗೆ ಮಾಡಿದೀವಿ ನಾವು? ಯಾಕೆ ಯಾಕೆ ಮಾಡಲಿಲ್ಲ ಅಂತಂದರೆ ಅಲ್ಲಿ ಎಕ್ಸ್ಟ್ರಾ ಇನ್ನೊಂದು ನಂಬರ್ ಬಗ್ಗೆ ಕೇಳ್ತಿಲ್ಲ ನಮಗೆ. ಇರ್ತಕ್ಕಂಥ ನಂಬರ್ದ ಬಗ್ಗೆನೇ ಕೇಳ್ತಿದ್ದಾನೆ. ಇರೋ ನಂಬರ್ ಆಲ್ರೆಡಿ ಓವರ್ಲ್ಯಾಪ್ ಆಗಿದೆ, ಎರಡೂ ಕಡೆ ಬಂದಿರೋದ್ರಿಂದ ಈ ನಂಬರಲ್ಲಿ ಸಬ್ಸ್ಟ್ರಾಕ್ಟ್ ಮಾಡಿ ಅದನ್ನು ಆ್ಯಡ್ ಮಾಡಿರೋದು ನಾನು ಅಷ್ಟೇ. ಓಕೆ, ಅರ್ಥ ಆಗಿದೆ ಅಂತ ಅನ್ಕೊತೀನಿ. ನೆಕ್ಸ್ಟ್ ಕ್ವಶನ್ ಇದೇ ರೀತಿ ಸೇಮ್ ಟು ಸೇಮ್ ಕ್ವಶನ್ ಆಯ್ತು. ಇಲ್ಲಿ ನೋಡ್ರಿ, ಈಗ ಅದೇ ರೀತಿ ಸೇಮ್ ಕ್ವಶನ್ ಆಯಿತು. ಅಲ್ಲಿ ಮೈನಸ್ ಬಂತು, ಮೈನಸ್ ಮಾಡಿದ್ವಿ. ಇಲ್ಲಿ ಏನು ಬರುತ್ತೆ ನೋಡ್ರಿ, ಇಲ್ಲಿ ಇನ್ನೂ ವ್ಯತ್ಯಾಸ ಬರಲಿಲ್ಲ ಅಂತಂದರೆ ಹೆಂಗದಂಗೆ ಹೇಳೋದು. ಇದೇ ರೀತಿ ಬಟ್ 3 ಕ್ವಶನ್ ಹಾಕಿದ್ದೀನಿ ನಾನು. ಅರ್ಥ ಆಗುತ್ತೆ ಹಂಗೆ, ಅದು 3 ಕ್ವಶನ್ ಸಾಲ್ವ್ ಮಾಡುವಷ್ಟರಲ್ಲಿ. Average of 17 number is 48. Average of 17 number is 48. ಮೊದಲ 17 ನಂಬರ್ದು ಆ್ಯಾವ್ರೇಜ್ ಎಷ್ಟೈತೆ? 48 ಐತೆ. ಇದು ಆ್ಯಾವ್ರೇಜ್ ಆಫ್ ಫಸ್ಟ್ 9 ನಂಬರ್, ಇದರಲ್ಲಿ ಮೊದಲ 9 ನಂಬರ್, ಟೋಟಲ್ 17 ನಂಬರ್ದು ಆ್ಯಾವ್ರೇಜ್ 48 ಐತೆ. ಮೊದಲು 9 ನಂಬರ್ ಕೊಟ್ಟಿದ್ದಾನೆ 44. ಲಾಸ್ಟ್ 9 ನಂಬರ್ದು ಆ್ಯಾವ್ರೇಜ್ ಕೊಟ್ಟಿದ್ದಾನೆ 52. ಇದು 44, ಇದು 52. ಎಷ್ಟು ಕಡಿಮೆ ಐತೆ ಇಲ್ಲಿ? 4 ಕಡಿಮೆ ಅದಾವೆ. ಮೊದಲು 9 ನಂಬರ್ದು 4 ಕಡಿಮೆ ಐತೆ, ಲಾಸ್ಟ್ 9 ನಂಬರ್ದು 4 ಜಾಸ್ತಿ ಐತೆ. 4 ಕಡಿಮೆ 4 ಜಾಸ್ತಿ ಏನಾಗುತ್ತೆ? ಬ್ಯಾಲೆನ್ಸ್ ಆಗಿ 0 ಆಗುತ್ತೆ. ಡೈರೆಕ್ಟ್ ನಾವೇನು ಮಾಡಬೇಕು? ಈ 48ಅಲ್ಲಿ ಏನು 0 ಐತಲ್ಲ, 0 ಆ್ಯಡ್ ಮಾಡಿದ್ರೆ 48 ಬರುತ್ತೆ. ಆನ್ಸರ್ ಆಪ್ಷನ್ ನಂಬರ್ ಸಿ ಕರೆಕ್ಟ್ ಆನ್ಸರ್. ಈ ಕ್ವಶನ್ ಬೇಡ, ನೆಕ್ಸ್ಟ್ ಕ್ವಶನಲ್ಲಿ ಇನ್ನೂ ಕ್ಲಿಯರ್ ಆಗುತ್ತೆ ಈ ಕ್ವಶನ್ ನೋಡಿ.
ಸೇಮ್ ಟು ಸೇಮ್ ಅದೇ ಕ್ವಶನ್ ನಾವು ಫಸ್ಟ್ ಏನು ಮಾಡಿದ್ದೀವಲ್ಲ 20th ಕ್ವಶನ್ ಅದೇ ರೀತಿ ಐತೆ, ಬಟ್ ಇಲ್ಲಿ ಚೇಂಜ್ ಆಗುತ್ತೆ. ಅಲ್ಲಿ ಮೈನಸ್ ಬಂದಿತ್ತಲ್ಲ, ಮೈನಸ್ ಬಂದಿರೋದನ್ನ ಮೈನಸ್ ಮಾಡಿದ್ರಿ, ಇಲ್ಲಿ ಬೇರೆ ಬರುತ್ತೆ. ಎವರೇಜ್ ಆಫ್ 19 ನಂಬರ್ ಈಸ್ 52. ಅದೇ ಸೇಮು 19 ನಂಬರ್ ಎವರೇಜ್ ಕೊಟ್ಟಿದ್ದಾನೆ 56. ಓಕೆ, ಸೇಮ್ ಅದೇ ರೀತಿ ಐತೆ. ಮೊದಲ 10 ನಂಬರ್ ಇದ್ದಾವೆ, ಆ 10 ನಂಬರ್ದು ಎವರೇಜ್ ಕೊಟ್ಟಿದ್ದಾನೆ 54. ಲಾಸ್ಟ್ 10 ನಂಬರ್ ಎವರೇಜ್ ಕೊಟ್ಟಿದ್ದಾನೆ ಅದು ಎಷ್ಟದ 60. ಒಂದು ನಂಬರ್ ಓವರ್ಲ್ಯಾಪ್ ಆಗಿದೆ. 19 ಇರೋದು 10 + 10 20 ಆಗ್ತದೆ, ಅಂದರೆ ಒಂದು ನಂಬರ್ ಎರಡೂ ಕಡೆ ಮಿಕ್ಸ್ ಆಗಿರೋದು. ಇವಾಗ 54 ಅಂದರೆ 56 ಇರಬೇಕಾಯ್ತು, 54 ಆಯಿತು, 2 ಕಡಿಮೆ ಅದ. ಟೋಟಲ್ 10 ಜನರಲ್ಲೂ 2 ಕಡಿಮೆ ಅದ, ಅಂದರೆ -20 ಐತೆ ಇಲ್ಲಿ. ಈ ಕಡೆ ನೋಡಿದ್ರೆ 56ರಿಂದ 60 ಅಂದರೆ 4 ಜಾಸ್ತಿ ಐತಿ. 10ಕ್ಕೆ 10 ಜನರಲ್ಲಿ 4 ಜಾಸ್ತಿ ಐತಿ, ಅಂದರೆ ಇಲ್ಲಿ 40 ಬಂತು, ಪ್ಲಸ್ ಆಗೈತಿ. -20 + 40 ಅಂದರೆ +20 ಬಂತು. ಈ +20 ಡೈರೆಕ್ಟಾಗಿ ತಂದು ಇದರಲ್ಲಿ ಆ್ಯಡ್ ಮಾಡೋದು. ಇಲ್ಲಿ ಪ್ಲಸ್ ಬಂದೈತೆ, ಪ್ಲಸ್ಸೇ ಮಾಡೋದು. 56 + 20 ಮಾಡ್ತೀವಿ. ಇದು ಓವರ್ಲ್ಯಾಪಲ್ಲಿ ಮಾತ್ರ ಈ ರೀತಿ. ಓವರ್ಲ್ಯಾಪ್ ಆಗಿಲ್ಲ, ಬೇರೆ ಇತ್ತು, ಒಂದು ನಂಬರ್ ಗ್ಯಾಪು 2 ನಂಬರ್ ಗ್ಯಾಪ್ ಇತ್ತಲ್ಲ, ಅಲ್ಲಿ ಅವಾಗ ಏನು ಮಾಡ್ತಾರೆ, ಇಲ್ಲಿ ಪ್ಲಸ್ ಇತ್ತು ಮೈನಸ್ ಮಾಡ್ತಾರೆ, ಮೈನಸ್ ಇತ್ತು ಪ್ಲಸ್ ಮಾಡ್ತಾರೆ. 56ಅಲ್ಲಿ 20 ಆ್ಯಡ್ ಮಾಡಿದ್ರೆ 76 ಬರುತ್ತೆ. ಆಪ್ಷನ್ ನಂಬರ್ ಸಿ ಕರೆಕ್ಟ್ ಆನ್ಸರ್. ಅರ್ಥ ಆಗಿದೆ ಅಂತ ಅನ್ಕೋತೀನಿ. ನೆಕ್ಸ್ಟ್ ಕ್ವಶನ್ ನಾರ್ಮಲ್ ಬೇಸಿಕ್ ಮೆಥಡಿಂದ ಕೂಡ ಮಾಡ್ಬೋದು, ಸಿಕ್ಕಾಪಟ್ಟೆ ಟೈಮ್ ತೊಗೊಳತ್ತೆ, ಅದಕ್ಕೆ ಅದು ಹೇಳ್ತಿಲ್ಲ ನಾನು. ಇದು ಓರಲಿ ಮಾಡುವಂಥ ಕ್ವಶನ್. ಎಲ್ಲ ಕಾನ್ಸೆಪ್ಟಿನ ಒಂದೊಂದು ಕ್ವಶನ್ ಇರಲಿ ಅಂತೇಳಿ ನಾನು ಹಾಕ್ತಾ ಇರೋದಿಲ್ಲ. ಇದು ಈಸಿ ಐತೆ ಕ್ವಶನ್. Okay. The average runs scored by a cricketer in his first 79 innings. ಟೋಟಲ್ 79 ಇನ್ನಿಂಗ್ಸ್ ಆಡಿದ್ದಾನೆ. 79 ಇನ್ನಿಂಗ್ಸಲ್ಲಿ ಆ್ಯಾವ್ರೇಜ್ ಎಷ್ಟಾಗಿದೆ, ಒಂದು 68 ಆಗಿದೆ. ಅಂದರೆ ಪ್ರತಿಯೊಂದು ಇನ್ನಿಂಗ್ಸ್ಗೂ 68 ರನ್ ಮಾಡಿದ್ದಾನೆ ಅಂತ ಅನ್ಕೊಳ್ಳೋಣ. ಹೌ ಮೆನಿ ರನ್ಸ್ ಶುಡ್ ಹೀ ಸ್ಕೋರ್ ಇನ್ 18th ಇನ್ನಿಂಗ್ಸ್? 80ನೇ ಇನ್ನಿಂಗ್ಸಲ್ಲಿ ಎಷ್ಟು ಸ್ಕೋರ್ ಮಾಡಬೇಕು ಅವನು? 80ನೇ ಇನ್ನಿಂಗ್ಸಲ್ಲಿ ಎಷ್ಟು ಸ್ಕೋರ್ ಮಾಡಬೇಕು? ಅವನು 80 ಇನ್ನಿಂಗ್ಸ್ ಆದ ನಂತರ ಟೋಟಲ್ ಆ್ಯಾವ್ರೇಜ್ ಏನಾಗಬೇಕು? 70 ಆಗಬೇಕು. 68 ಐತೆ, 68ರಿಂದ 80ನೇ ಇನ್ನಿಂಗ್ಸ್ ಏನಾಗಬೇಕು? 70 ಎವರೇಜ್ ಆಗ್ಬೇಕಂತಂದರೆ ಎಷ್ಟು ಸ್ಕೋರ್ ಮಾಡಬೇಕು? ಡೈರೆಕ್ಟೇ ಇದ್ರದ್ದು ಏನು ಓವರಲ್ಲಿ ಹೆಂಗೆ ಮಾಡ್ಬೇಕಂತ ಹೇಳಿದೆ ನಾನು. 79 ಇನ್ನಿಂಗ್ಸ್ ಅದಾವೆ, 68 ಒಂದು ಎವರೇಜ್ ಅದು. 68 ಇದ್ದದ್ದು 70 ಎವರೇಜ್ ಆಗಬೇಕು. 70 ಎವರೇಜ್ ಆಗ್ಬೇಕಂತ ಅಂದರೆ ಪ್ರತಿಯೊಂದು ಇನ್ನಿಂಗ್ಸಲ್ಲೂ ಈಗ 79 ಇನ್ನಿಂಗ್ಸ್ ಅದಾವೆ, 80 ಇನ್ನಿಂಗ್ಸಿಗೆ ಹೋಗೋ ಪ್ರತಿಯೊಂದು ಇನ್ನಿಂಗ್ಸಲ್ಲೂ 12 ಇನ್ಕ್ರೀಸ್ ಆಗಬೇಕು. ನೆಕ್ಸ್ಟ್ ಬರ್ತಕ್ಕಂಥ 2 ಇನ್ನಿಂಗ್ಸಲ್ಲೂ 12 ಇನ್ಕ್ರೀಸ್ ಆಗಬೇಕು. ಓಕೆ, ನಾರ್ಮಲಾಗಿ ಮಾಡೋಣ. ಇದು ಮಲ್ಟಿಪ್ಲೈ ಮಾಡಿರಿ, ಇದು ಮಲ್ಟಿಪ್ಲೈ ಮಾಡಿರಿ, ಸಬ್ಸ್ಟ್ರಾಕ್ಟ್ ಮಾಡಿರಿ. ಈ 80 × 8 = 56, 5600 ಇದು ಮಲ್ಟಿಪ್ಲೈ ಮಾಡಿ ಮೈನಸ್ ಮಾಡಿದ್ರೆ ಬರ್ತಕ್ಕಂಥ ಆನ್ಸರ್ ಏನಾಗಿರ್ತೈತೆ? ನಮ್ಮದು ಬೇಕಾಗಿರೋ ಆನ್ಸರ್ ಆಗಿರ್ತೈತೆ. ಮಾಡಿ ನೋಡಿರಿ. 79 × 68, 8 × 6 = 48, 8 × 56, 60, 6 × 9 = 54,
6 7 42 1 5 47, 8 4 13 1 5, 5 3 4 8 ಬರುತ್ತೆ, 5 3 4 8 ಬರುತ್ತೆ. 8 ಹೋಯ್ತಂದ್ರೆ 2 ಉಳಿತೈತೆ, 4 ಹೋಯ್ತಂತಂದ್ರೆ 5 ಹೋಯ್ತು, 6 5 ಉಳಿತೈತಿ, 3 ಹೋಯ್ತಂದ್ರೆ 3, 352 ಇದರ ಆನ್ಸರ್ ಬರುತ್ತೆ. ಓಕೆ, 352 ರನ್ ಅವ 80th ಇನ್ನಿಂಗ್ಸಲ್ಲಿ ಸ್ಕೋರ್ ಮಾಡಬೇಕು. $79 ಇನ್ನಿಂಗ್ಸ್ ಇದಾವೆ, 68 ಆಗುತ್ತೆ, 80 70 ಆಗುತ್ತೆ, 70 × 80 ಕರೆಕ್ಟ್ ಆಗುತ್ತೆ. ಇದು ಮಲ್ಟಿಪ್ಲೈ ಮಾಡಿದಾಗ ಇಷ್ಟ ಆಗ್ಬೇಕಂತಂದ್ರೆ 352 ಅವನ್ನ ಸ್ಕೋರ್ ಮಾಡಬೇಕು. ಇನ್ನು ಕ್ಯಾಲ್ಕುಲೇಷನ್ ಎಲ್ಲರೂ ಮಿಸ್ಟೇಕ್ ಮಾಡಿವೇನು? ಇನ್ನೊಂದು ಸರಿ ನೋಡ್ರಿ, 80ನೇ ಇನ್ನಿಂಗ್ಸಲ್ಲಿ ಅವ 70 ಎವರೇಜ್ ಆಗ್ಬೇಕಂದ್ರೆ 80ನೇ ಇನ್ನಿಂಗ್ಸಲ್ಲಿ 80 ಇನ್ನಿಂಗ್ಸ್ ಆಟ ಆಡಿದೆ, 80 ಓವರ್ ಆಟ ಆಡಿದ್ಮೇಲೆ ಒಂದು ಟೋಟಲ್ ಸ್ಕೋರ್ ಎಷ್ಟಾಗುತ್ತೆ? 8 50 5600 ಆಗುತ್ತೆ. ಇಷ್ಟು ಆಗ್ಬೇಕಂತಂದ್ರೆ ಇವಂದು ಈಗ 79ನೇ ಇನ್ನಿಂಗ್ಸಲ್ಲಿ ಎಷ್ಟೈತೆ? 79ನೇ ಇನ್ನಿಂಗ್ಸಲ್ಲಿ 68 ಸ್ಕೋರ್ ಇದೆ. 79ನೇ ಇನ್ನಿಂಗ್ಸಲ್ಲಿ ಟೋಟಲ್ ಸ್ಕೋರ್ ಎಷ್ಟಾಗುತ್ತೆ? 8 9 72, 8 9 72. ಓಕೆ, 8 68 ಮಾಡೋಣ, 8 9 72, 7 ಕ್ಯಾರಿ 2 20, 8 ಟಾರ್ಗೆಟ್ 48, 1 7 ಎಷ್ಟಾಗುತ್ತೆ? 48 1 7 55 ಆಗುತ್ತೆ. 0 0 6 9 54, 5 ಕ್ಯಾರಿ 6 7 42, 1 5 47, 2 ಬರ್ತೈತಲ್ಲ, ಹಾಂ, 2 7 3 5372 ಬರುತ್ತೆ ಇದರ ಆನ್ಸರು. 5372 ಇದರ ಮೈನಸ್ ಮಾಡಿದಾಗ ಇಲ್ಲಿ 2 ಹೋಯ್ತಂದ್ರೆ 8 ಬರುತ್ತೆ, 1 ಕ್ಯಾರಿ, 8 ಹೋಯ್ತಂದ್ರೆ 2 ಬರುತ್ತೆ, 1 ಕ್ಯಾರಿ, 6 4 ಹೋಯ್ತಂದ್ರೆ 2 ಬರುತ್ತೆ, 5 ಹೋಯ್ತಂದ್ರೆ 0, 228 ಇದರ ಆನ್ಸರ್. ಆಪ್ಷನ್ ನಂಬರ್ ಡಿ ಕರೆಕ್ಟ್ ಆನ್ಸರ್. ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. 228 ಸ್ಕೋರ್ ಅವ ಎಕ್ಸ್ಟ್ರಾ ಮಾಡಬೇಕು. ಓಕೆ, ಇದನ್ನು ಈ ರೀತಿ ಸಾಲ್ವ್ ಮಾಡಲಿಲ್ಲ ಅಂತಂದ್ರು 79 ಇನ್ನಿಂಗ್ಸ್ ಅಲ್ಲಿ 68 ಆಗಿದ್ದಾವೆ, ಆಗಬೇಕಾಗಿರೋದು 70. ಅಂದರೆ ಮೊದಲು ಬರ್ತಕ್ಕಂಥ 79 ಇನ್ನಿಂಗ್ಸಲ್ಲೂ ಕೂಡ 2 ಹೆಚ್ಚಿಗೆ ಆಗಬೇಕು, 2 ಹೆಚ್ಚಿಗೆ ಆಗಬೇಕು. ಪ್ಲಸ್ ಮುಂದೆ ಬರ್ತಕ್ಕಂಥ ಒಂದು ಇನ್ನಿಂಗ್ಸ್ ಐತಲ್ಲ ಅದರಲ್ಲಿ 80 ಆಗಬೇಕು. ಇದರಲ್ಲಿ 80 9 2 18, ಇಲ್ಲ 80 ಅಂದ್ಕೊಳ್ರಿ, 8 2 16, 160 ಅಂದರೆ 158 ಪ್ಲಸ್ 80. ಅದನ್ನು ಇದರ 80 ಆ್ಯಡ್ ಮಾಡಿದಾಗ 50 ಹೋಯ್ತು, 30 ಆ್ಯಡ್ ಮಾಡಿದ್ರೆ ಇಲ್ಲ 70 ಅಲ್ಲ, 70 ಆಗ್ಬೇಕು. ನೆಕ್ಸ್ಟ್ 70 ಆ್ಯಡ್ ಮಾಡಿದ್ರೆ 228. ಅರ್ಥ ಆಯ್ತಾ? ಇದು ಡೈರೆಕ್ಟ್ ಮೆಥಡಿಂದ ಹೇಳ್ತೀನಿ ನೋಡಿರಿ. ದ ಆ್ಯಾವ್ರೇಜ್ ರನ್ ಸ್ಕೋರ್ಡ್ ಬೈ ಕ್ರಿಕೆಟರ್ ಇನ್ ಈಸ್ ಫಸ್ಟ್ 79 ಇನ್ನಿಂಗ್ಸ್ 68 ಇದ್ದಾವೆ. 79 ಇನ್ನಿಂಗ್ಸಲ್ಲಿ 68 ಐತೆ. 80 ಇನ್ನಿಂಗ್ಸಲ್ಲಿ ಅವನಿಗೆ ಏನಾಗಬೇಕು? 70 ಆಗಬೇಕು. ಅಂದರೆ 80ನೇ ಇನ್ನಿಂಗ್ಸಲ್ಲಿ ಎಷ್ಟು ಮಾಡಬೇಕು ಸ್ಕೋರ್ ಅಂತ ಕೇಳ್ತಿದ್ದಾನೆ. 80ನೇ ಇನ್ನಿಂಗ್ಸಲ್ಲಿ ಈ 70 ಆಗ್ಬೇಕಂತಂದ್ರೆ ಈ ಉಳಿದಂಥ 80 ಇನ್ನಿಂಗ್ಸಲ್ಲೂ ಕೂಡ ಅವನೇನಾಗಬೇಕು? 70 ಸ್ಕೋರ್ ಮಾಡಿದಾಗ ಇಲ್ಲಿ 70 ಆಗುತ್ತೆ. 79 ಇನ್ನಿಂಗ್ಸ್ ಆಡಿದ್ದಾನೆ, ಅದರಲ್ಲಿ 68 ಸ್ಕೋರ್ ಮಾಡಿದ್ದಾನೆ ಪ್ರತಿಯೊಂದು ಇನ್ನಿಂಗ್ಸಲ್ಲೂ, ಪ್ರತಿಯೊಂದು ಓವರಲ್ಲೂ 68 ಆಗಿದೆ. 70 ಅಂದರೆ 2 ಕಡಿಮೆ ಐತೆ. 79 ಯೂನಿಟಲ್ಲಿ 2 ಕಡಿಮೆ ಐತೆ. 79 ಓವರಲ್ಲಿ ಪ್ರತಿ ಓವರಿಗೂ 2 ರನ್ ಕಡಿಮೆ ತೊಗೊಂಡಿದ್ದಾನೆ. ಅಂದರೆ 2 ರನ್ ಅವ ಜಾಸ್ತಿ ತೊಗೋಬೇಕು. ಜಾಸ್ತಿ ತೊಗೋಬೇಕಂತಂದ್ರೆ 158 ರನ್ ಜಾಸ್ತಿ ತೊಗೋಬೇಕು ಅವನು. ಅದ್ರ ಜೊತೆ 80ನೇ ಇನ್ನಿಂಗ್ಸಲ್ಲಿ ಅವನು ಎಷ್ಟು ತೊಗೋಬೇಕು? 70ಕ್ಕೆ 70 ತೊಗೋಬೇಕು. 2 ಆ್ಯಡ್ ಮಾಡಿದಾಗ 228 ಬರುತ್ತೆ. ಆನ್ಸರ್ 228. ಇದು ಒಂದು ಮೆಥಡ್. ಇದು ಬಿಟ್ಟರೆ ಡೈರೆಕ್ಟ್ 80ನೇ ಇನ್ನಿಂಗ್ಸ್ ಟೋಟಲ್ ರನ್ನು, 79 ಇನ್ನಿಂಗ್ಸ್ ಟೋಟಲ್ ರನ್ನು, 80ನೇ ಇನ್ನಿಂಗ್ಸಲ್ಲಿ ಮೈನಸ್ ಮಾಡಿದಾಗ ಬರ್ತಕ್ಕಂಥ ವ್ಯಾಲ್ಯೂ ಇದರ ಆನ್ಸರ್ ಆಗಿರ್ತೈತಿ. ನೆಕ್ಸ್ಟ್ ಕ್ವಶನ್. ನಾನು ಮೇಲಿಂದ ಹೇಳ್ಬಿಡ್ತೀನಿ ಇದು ಹೆಂಗೆ ಸಾಲ್ವ್ ಮಾಡೋದು ಅಂತೇಳಿ. ಆ್ಯಾವ್ರೇಜ್ ಮಾರ್ಕ್ಸ್ ಆಫ್ 60 ಸ್ಟೂಡೆಂಟ್ಸ್ ಇನ್ ಕ್ಲಾಸ್ 74
ಕ್ಲಾಸಲ್ಲಿ 74 ಐತೆ. 60 ಸ್ಟೂಡೆಂಟ್ಸ್ ಆ್ಯಾವ್ರೇಜ್ 74 ಅಂದರೆ ಸಮ್ 60 × 74 ಆಯಿತು. ಅದು ಈಕ್ವಲ್ ಟು ದ ಆ್ಯಾವ್ರೇಜ್ ಮಾರ್ಕ್ಸ್ ಆಫ್ ದ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಆರ್. ಬಾಯ್ಸ್ದು ಆ್ಯಾವ್ರೇಜ್ ಮಾರ್ಕ್ಸ್ ಐತಿ, ಇದು ಗರ್ಲ್ಸ್ ಆ್ಯಾವ್ರೇಜ್ ಮಾರ್ಕ್ಸ್ ಐತಿ. ಬಾಯ್ಸ್ ಈಕ್ವಲ್ಸ್ ಟು ಎಕ್ಸ್ ಅಂದ್ಕೊಳ್ರಿ. ಗರ್ಲ್ಸ್ ಏನಾಗುತ್ತೆ, ಟೋಟಲ್ 60 ಜನ ಇದ್ದಾರಲ್ಲ, 60 ಅಂದರೆ ಗರ್ಲ್ಸ್ ಏನಾಗುತ್ತೆ 60 - ಎಕ್ಸ್ ಆಗುತ್ತೆ. ಓಕೆ, ಇದಕ್ಕೆ ಹೆಂಗೆ ಮಾಡೋದು, ಈಗ ಗರ್ಲ್ಸ್ ಬಾಯ್ಸ್ ಇದ್ದಾರೆ. ಬಾಯ್ಸ್ ಎಷ್ಟಿದ್ದಾರೆ, ಬಾಯ್ಸ್ ಆ್ಯಾವ್ರೇಜ್ 70 ಐತೆ, ಟೋಟಲ್ ಬಾಯ್ಸ್ ಇದ್ದಾರೆ ಎಕ್ಸ್, ಪ್ಲಸ್ ಗರ್ಲ್ಸ್ ಎಷ್ಟಿದೆ, ಗರ್ಲ್ಸ್ ಆ್ಯಾವ್ರೇಜ್ 80 ಐತೆ, ಟೋಟಲ್ ಗರ್ಲ್ಸ್ ಎಷ್ಟಿದ್ದಾರೆ 60 - ಎಕ್ಸ್. ಡೈರೆಕ್ಟ್ ಮಲ್ಟಿಪ್ಲೈ ಮಾಡಿರಿ. 60 × 74 ಹಿಂಗೆ ಇಡ್ರಿ, ಈಸ್ ಈಕ್ವಲ್ಸ್ ಟು 70x ಪ್ಲಸ್ 80 × 60 - 80x. ಇದು -80x ಈ ಕಡೆ ಹೋಗುತ್ತೆ, ಸಾರಿ ಇಲ್ಲೇ ಇರ್ತೈತಲ್ಲ, ಇದು -10x ಆಗುತ್ತೆ. ಅಂದರೆ ಈ ಕಡೆ ಬಂದು +10x ಆಗುತ್ತೆ. 10x ಈಸ್ ಈಕ್ವಲ್ಸ್ ಟು ಇದು ಈ ಕಡೆ ಬರ್ತೈತಿ -60 ಆಗುತ್ತೆ. -60 × 74, 80 × 60 ಅಂದರೆ 60 ಕಾಮನ್ ತೊಗೊಂಡ್ವಿ, 80 - 74 ಬಂತು. 0 0 ಕ್ಯಾನ್ಸಲ್ ಆಯಿತು. ಎಕ್ಸ್ ಈಸ್ ಈಕ್ವಲ್ಸ್ ಟು 6 ಬಂತು. ಎಕ್ಸ್ ಈಸ್ ಈಕ್ವಲ್ಸ್ ಟು 6. ಕೇಳಿರೋದೇನು, ಫೈಂಡ್ ದ ನಂಬರ್ ಆಫ್ ಬಾಯ್ಸ್. ಬಾಯ್ಸ್ 6 ಜನ ಇರ್ತಾರೆ. ಎಕ್ಸ್ ಈಸ್ ಈಕ್ವಲ್ಸ್ ಟು 6 ಅಲ್ಲ, ಇದು 6 × 6 36 ಬರುತ್ತೆ. ಎಕ್ಸ್ ಈಸ್ ಈಕ್ವಲ್ ಟು 36. ಬಾಯ್ಸ್ ಎಷ್ಟಿದ್ದಾರೆ 36. ಆಪ್ಷನ್ ನಂಬರ್ ಸಿ ಕರೆಕ್ಟ್ ಆನ್ಸರ್. ಇದೇ ರೀತಿ ನೆಕ್ಸ್ಟ್ ಕ್ವಶನ್ ಐತಿ. ಇದರ ಆನ್ಸರ್ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ. ಇದರ ಆನ್ಸರ್ ಸೇಮ್ ಟು ಸೇಮ್ ಅದೇ ರೀತಿ ಕ್ವಶನ್ ಐತಿ. ಇಲ್ಲಿ ಏನಿಲ್ಲ, ಏನದ ಆ್ಯಾವ್ರೇಜ್ ಆಫ್ 80 ಸ್ಟೂಡೆಂಟ್ಸ್ ಆ್ಯಾವ್ರೇಜ್ ಕೊಟ್ಟಿದ್ದಾನೆ, ಆ್ಯಂಡ್ ಆ್ಯಾವ್ರೇಜ್ ಮಾರ್ಕ್ಸ್ ಆಫ್ ಪಾಸ್ಡ್ ಸ್ಟೂಡೆಂಟ್ ಕೊಟ್ಟಿದ್ದಾನೆ, ಫೇಲ್ಡ್ ಸ್ಟೂಡೆಂಟ್ಸ್ ಕೊಟ್ಟಿದ್ದಾನೆ. ಯಾವ್ದಾರೆ ಒಬ್ಬರಿಗೆ ಎಕ್ಸ್ ಅನ್ನು ಕೊಡ್ರಿ, ಇನ್ನೊಂದು ಆನ್ಸರ್ ಬಂದುಬಿಡುತ್ತೆ. ಈ ಕ್ವಶನ್ ಸಾಲ್ವ್ ಮಾಡೋಣ. ಇದು ಲಾಸ್ಟ್ ಕ್ವಶನ್ ಐತಿ ಇವತ್ತಿಂದು, ಟ್ರೈ ಮಾಡಿರಿ. Sum of, okay, 1 second. Sum of 3 consecutive odd number is 741. 3 consecutive odd number 1 2 3. ಈ ಮೂರು ಆಡ್ ನಂಬರ್ ಏನು ಕೊಟ್ಟಿದ್ದಾನೆ, ಸಮ್ ಕೊಟ್ಟಿದ್ದಾನೆ. ಮೂರು ಸಮ್ ಏನು ಕೊಟ್ಟಿದ್ದಾನೆ 741. ನಾವು ಅಂದ್ಕೊಳ್ಳೋಣ ಮಧ್ಯದ ನಂಬರ್ ಎ ಅಂದ್ಕೊಳ್ಳೋಣ. ಕಾನ್ಸಿಕ್ಯೂಟಿವ್ ಅಂತಂದರೆ ಎರಡೆರಡು ಗ್ಯಾಪ್ ಇರುತ್ತೆ. ಆಡ್ ನಂಬರ್ ಅದು ಕಾನ್ಸಿಕ್ಯೂಟಿವ್ ಆಡ್ ನಂಬರ್ ಅಂದರೆ ಸೆಮಿ ಆಡ್ ನಂಬರ್. ಎ ಅಂತೇಳಿ ಈಗ 1 ಅಂದ್ಕೊಂಡಿವಿ, ಇದು 3 ಅಂದ್ಕೊಳ್ಳೋಣ. ಇದ್ರ ಹಿಂದಿನ ಕಡೆ ನಂಬರ್ ಏನಿರುತ್ತೆ 1 ಇರ್ತದೆ, ಮುಂದಿನ ನಂಬರ್ 5 ಇರ್ತದೆ, ಮಧ್ಯೆ ಗ್ಯಾಪ್ 2 ಇರ್ತದೆ. ಅದೇ ರೀತಿ ಎ ಕಾನ್ಸಿಕ್ಯೂಟಿವ್ ನೆಕ್ಸ್ಟ್ ನಂಬರ್ ಏನಾಗುತ್ತೆ a - 2, ಇಲ್ಲಿ a + 2. ಇವೆಲ್ಲದರ ಸಮ್ ಏನಂತಂದರೆ ನಾವು 741. ಎ 3a ಆಯಿತು, -2 + 2 ಕ್ಯಾನ್ಸಲ್ ಆಗಿ 741 ಬಂತು. ಎದ ವ್ಯಾಲ್ಯೂ ಸಿಗ್ತೈತೆ ನಮಗೆ ಇಲ್ಲಿ. 3 1 3 2 6 1 ಹೋಯಿತು, 3 4 12, 2 ಹೋಯಿತು, 3 7 21. ಎದ ವ್ಯಾಲ್ಯೂ ಏನು ಸಿಕ್ತು 247. ಎ 247 ಅಂತಂದರೆ ಒಂದು ಮಧ್ಯದ 247, ಈ ಕಡೆ ಈಗ ಹಿಂದ್ಗಡೆ ಇರೋದು 245, ಈ ಕಡೆ ಇರೋದು 249. 3 ನಂಬರ್ ಸಿಕ್ಕು. ಒಂದರಿಂದ 3 ನಂಬರ್ ಸಿಕ್ತು. ಆ್ಯಂಡ್ ಆಲ್ಸೋ ಆ್ಯಾವ್ರೇಜ್ ಆಫ್ 4 ಕಾನ್ಸಿಕ್ಯೂಟಿವ್ ನಂಬರ್ 1 2 3 4 4 ಕಾನ್ಸಿಕ್ಯೂಟಿವ್ ನಂಬರ್ದು ಏನಂತಿದ್ದಾನೆ ಆ್ಯಾವ್ರೇಜು 95 ಅಂತಿದ್ದಾನೆ. 95 ಅಂದರೆ ಅದು ಮಧ್ಯದ ನಂಬರ್, ಇಲ್ಲಿರ್ತಕ್ಕಂಥ ನಂಬರ್ ಏನಾಗಿರ್ತೈತಿ ಇದು 95. ಅಂದರೆ ಇದ್ರ ಎಕ್ಸಾಕ್ಟ್ಲಿ ಮುಂದಿನ ನಂಬರ್ ಏನಾಗಬೇಕು 96, ಇದು 94. 94 ಅಂದರೆ ಇದು ಏನಾಗುತ್ತೆ 2 ಕಡಿಮೆ 92, ಇದು 2 ಜಾಸ್ತಿ 98. ಎಲ್ಲ 4 ನಂಬರ್ ಸಿಕ್ಕು. ಯಾವುದು 92, 94, 96, 98. ಅರ್ಥ ಆಯ್ತು ಅನ್ಕೊತೀನಿ. ದೆನ್ ಫೈಂಡ್ ದ ಸಮ್ ಆಫ್ ಸ್ಮಾಲೆಸ್ಟ್ ಆಡ್ ನಂಬರ್ ಆ್ಯಂಡ್ ದ ಸೆಕೆಂಡ್ ಲಾರ್ಜೆಸ್ಟ್ ಇವನ್ ನಂಬರ್. ಇದರಲ್ಲಿ ಇದು ಆ್ಯಡ್ ಮಾಡೋಣ. 96 ಆ್ಯಡ್ ಮಾಡಿದ್ರೆ 1 ಬರ್ತೈತಿ. 1 ಇರೋದು ಒಂದೇ ಆಪ್ಷನ್ ನಂಬರ್ ಬಿ ಕರೆಕ್ಟ್ ಆನ್ಸರ್. ಅರ್ಥ ಆಯ್ತು ಅನ್ಕೊತೀನಿ. ಓಕೆ, ಮುಂದಿನ ಕ್ಲಾಸಲ್ಲಿ ಮೇನ್ಸ್ ಲೆವೆಲ್ ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡೋಣ ಆ್ಯಾವ್ರೇಜ್ದು.
ಆಮೇಲೆ ಕೆಲವೊಂದು ಇನ್ನೂ ಕಾನ್ಸೆಪ್ಟ್ ಹೊಂದಿರೋ ಕ್ವಶನ್ಸ್ಗಳು ಬಾಕಿ ಇದ್ದಾವೆ, ಅವುಗಳನ್ನು ಕೂಡ ನೆಕ್ಸ್ಟ್ ಕ್ಲಾಸಲ್ಲಿ ಡೀಟೇಲಾಗಿ ಡಿಸ್ಕಸ್ ಮಾಡೋಣ. ಓಕೆ, ನೆಕ್ಸ್ಟ್ ಲಾಸ್ಟ್ ಕ್ಲಾಸ್ ಆಗಿರ್ತೈತೆ ಆ್ಯಾವ್ರೇಜ್ದು. ಒಟ್ಟು 4 ಕ್ಲಾಸ್ ಆಗುತ್ತೆ ಆ್ಯಾವ್ರೇಜ್ದು. ಈಗ ಆಲ್ರೆಡಿ ನಾವು 2 ಕ್ಲಾಸ್ ಅಪ್ಲೋಡ್ ಮಾಡಿದ್ವಿ, ಇದು 3ನೇ ಕ್ಲಾಸ್, ನಾಳೆ ಬರ್ತಕ್ಕಂಥ 4ನೇ ಕ್ಲಾಸ್. ಅದಾದ ನಂತರ ನಾವು ರೀಸನಿಂಗ್ ಟಾಪಿಕ್ ಸ್ಟಾರ್ಟ್ ಮಾಡೋಣ. ರೀಸನಿಂಗಲ್ಲಿ ಆರ್ಡರ್ ಆ್ಯಂಡ್ ರ್ಯಾಂಕಿಂಗ್ ಸ್ಟಾರ್ಟ್ ಮಾಡೋಣ. ಅದಾದ ನಂತರ ಸಿಟ್ಟಿಂಗ್ ಅರೇಂಜ್ಮೆಂಟ್ ಪಜಲ್ಗೆ ಹೋಗೋಕ್ಕಾಗತ್ತೆ. ಓಕೆ, ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬೈ, ಥ್ಯಾಂಕ್ ಯು.